ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಯಾರ ಜ್ಞಾನಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की. ತೀರ್ಥಂಕರ ಭಗವಂತರು ಬೋಧಿಸಿದಂತಹ ಜೈನ ಧರ್ಮ ಇದೊಂದು ತಾತ್ವಿಕ ಧರ್ಮ. ತತ್ವಗಳ ಪ್ರತಿಪಾದನೆಯ ಧರ್ಮ. ಜಗತ್ತಿನಲ್ಲಿ ಇರತಕ್ಕಂತಹ ಸೃಷ್ಟಿಯ ನೈಸರ್ಗಿಕ ನಿಯಮಗಳನ್ನು ತೀರ್ಥಂಕರರು ಬೋಧಿಸಿರುವುದು. ಅನಾದಿ ಕಾಲದಿಂದ ಈ ಸೃಷ್ಟಿ ತನ್ನದೇ ಆಗಿರತಕ್ಕಂತಹ ಒಂದು ಉಪಾದಾನ ಶಕ್ತಿಯಿಂದ ಪರಿವರ್ತನಶೀಲವಾಗಿ ಇರತಕ್ಕಂಥದ್ದನ್ನು ನಾವು ಕಣ್ಣಿನಿಂದ ಯಾವಾಗಲೂ ಕಾಣ್ತಿರ್ತೇವೆ. ಇದರಲ್ಲಿರ್ತಕ್ಕಂತಹ ಯಾವ ಪರಿವರ್ತನೆ ಇದೆಯೋ ಆ ಪರಿವರ್ತನೆಗೆ ಆಧಾರ ಯಾರು, ನಿಮಿತ್ತ ಯಾರು ಅಂತಂದರೆ, ನಿಮಿತ್ತ ಅದು ಸ್ವತಃ ತನ್ನದೇ ಆಗಿರತಕ್ಕಂತಹ ಉಪಾದಾನ ಶಕ್ತಿ. ಆ ಶಕ್ತಿಯಿಂದ ಅದು ಯಾವಾಗಲೂ ಪರಿವರ್ತನಶೀಲವಾಗಿರುತ್ತೆ. ಆ ಸೃಷ್ಟಿಯಲ್ಲಿ ಚೇತನ ಮತ್ತು ಅಚೇತನ ಅನ್ನತಕ್ಕಂತಹ ಎರಡು ಪದಾರ್ಥಗಳು ಎಂದಿನಿಂದೋ ಅನಾದಿ ಕಾಲದ ಹಿಂದಿನಿಂದ ಇದ್ದೇ ಇವೆ. ಭವಿಷ್ಯದಲ್ಲೂ ಕೂಡ ಈ ಎರಡು ಪದಾರ್ಥಗಳು ಇದ್ದೇ ಇರ್ತವೆ. ಈ ಪದಾರ್ಥಗಳ ಅಭಾವ ಇಲ್ಲ. ಹಿಂದೆ ಇತ್ತು, ವರ್ತಮಾನದಲ್ಲೂ ಇದೆ, ಭವಿಷ್ಯದಲ್ಲೂ ಕೂಡ ಈ ಎರಡು ಪದಾರ್ಥಗಳು ಇದ್ದೇ ಇರ್ತವೆ ಅನ್ನತಕ್ಕಂಥದ್ದು ಇದೊಂದು ಸೃಷ್ಟಿಯ ನಿಯಮ. ಈ ಪದಾರ್ಥಗಳನ್ನು ಯಾರೂ ಹುಟ್ಟಿಸಿಲ್ಲ. ಇವುಗಳನ್ನು ಯಾರೂ ಕೂಡ
ನಿರ್ಮಿಸಿಲ್ಲ. ಇವುಗಳ ಅಸ್ತಿತ್ವ ಅನಾದಿ ಇದೆ. ಈ ಎರಡು ವಸ್ತುಗಳು ಅಸ್ತಿತ್ವ ಗುಣದಿಂದ ತಮ್ಮದೇ ಆಗಿರತಕ್ಕಂತಹ ಅಸ್ತಿತ್ವ ಗುಣ, ಆ ಅಸ್ತಿತ್ವ ಗುಣದಿಂದ ಹಿಂದೆ, ವರ್ತಮಾನದಲ್ಲಿ ಮತ್ತು ಮುಂದೆ ಮೂರೂ ಕಾಲಗಳಲ್ಲಿ ಇರುವಂತಹ ವಸ್ತುಗಳು. ಇದರಲ್ಲಿ ನಾವೆಲ್ಲರೂ ಜೀವ, ಚೇತನ ವಸ್ತುಗಳು. ಆತ್ಮನೂ ಕೂಡ ಒಂದು ವಸ್ತು, ಆದರೆ ಚೇತನ. ನಮ್ಮ ಕಣ್ಣಿಗೆ ಕಾಣುವಂತಹ ಪದಾರ್ಥಗಳೆಲ್ಲ ಅಚೇತನ. ಜೀವ ಕಾಣುವುದೇ ಇಲ್ಲ. ಅಚೇತನ ವಸ್ತುಗಳಲ್ಲಿ ಮರೆಯಾದಂತಹ ಜೀವ ಕಾಣುವುದೇ ಇಲ್ಲ. ಯಾವುದು ಕಾಣುತ್ತದೆಯೋ ಅದು ಜೀವ ಅಲ್ಲ. ಯಾವುದು ಕಾಣುವುದಿಲ್ಲವೋ ಮತ್ತು ಮರೆಯಾಗಿ ಜಗತ್ತಿನ ಎಲ್ಲ ಪದಾರ್ಥಗಳನ್ನು ನೋಡುವ, ತಿಳಿಯುವಂತಹ ಶಕ್ತಿ ಇದೆಯೋ ಅದು ಜೀವ, ಅದು ಚೇತನ. ನೀವು ನಮ್ಮನ್ನು ನೋಡ್ತಾ ಇದ್ದೀರಾ, ಆದರೆ ನಾವು ನಿಮಗೆ ಕಾಣ್ತಾ ಇಲ್ಲ. ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ, ಆದರೆ ನೀವು ನಮಗೆ ಕಾಣ್ತಾ ಇಲ್ಲ. ನೀವು ಅನ್ನಬಹುದು, ಇಷ್ಟೆಲ್ಲ ಜನ ಕುಳಿತ ನಂತರ ನಿಮಗೆ ಕಾಣುವುದಿಲ್ಲ ಅಂದರೆ ಚಸ್ಮಾ ಬಂದಿರಬಹುದು ಅಂತ. ನಾವು ನಿಮಗೆ ಕಾಣ್ತಾ ಇಲ್ಲ ಅಂತಂದರೆ ನೀವು ಅನ್ಬಹುದು, ನಮಗೆ ಚಸ್ಮಾ ಬಂದಿಲ್ಲ ಆದರೂ ಕೂಡ ಮಹಾರಾಜರಿಗೆ ಹೇಗೆ ಗೊತ್ತಾಯಿತು ಅಂತ. ಜೀವ ಅನ್ನತಕ್ಕಂತಹ ಪದಾರ್ಥ ಅಮೂರ್ತವಾಗಿರುವ ಕಾರಣ ಅದು ಕಣ್ಣಿಗೆ ಕಾಣುವಂತಹ ವಸ್ತು ಅಲ್ಲ. ಮತ್ತು ಯಾವುದು ಕಣ್ಣಿಗೆ ಕಾಣುತ್ತದೆಯೋ ಅದು ಜೀವ ಅಲ್ಲ. ಕಣ್ಣಿಗೆ ಕಾಣುವಂತಹ ವಸ್ತುವಿನ ಮಧ್ಯದಲ್ಲಿ ಜೀವ ಮರೆಯಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಇದ್ದೇ ಇರ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಜೀವ ಇರಬೇಕಂದ್ರೂ ಕೂಡ ಕಣ್ಣಿಗೆ ಕಾಣುವಂತಹ ವಸ್ತುಗಳ ಮಧ್ಯದಲ್ಲಿಯೇ ಇರಬೇಕು. ನಮ್ಮ ಶರೀರ ನಿಮಗೆ ಕಾಣ್ತಾ ಇದೆ, ನಿಮ್ಮ ಶರೀರ ನಮಗೆ ಕಾಣ್ತಾ ಇದೆ. ಈ ಕಾಣುವಂತಹ ಶರೀರ ಅಚೇತನ ಜಡ ವಸ್ತು. ಈ ಅಚೇತನ ವಸ್ತುವನ್ನು ಯಾರು ಸ್ವೀಕಾರ ಮಾಡಿದರು? ಈ ಅಚೇತನ ವಸ್ತು ತಾನಾಗಿ ಸ್ವತಃ ಜೀವದ ಹತ್ತಿರ ಹೋಯಿತೋ ಅಥವಾ ಜೀವನೇ ಈ ಅಚೇತನ ವಸ್ತುವನ್ನು ಧಾರಣೆ ಮಾಡಿಕೊಂಡು ತನ್ನ ಶರೀರವನ್ನಾಗಿ ಮಾಡಿಕೊಂಡನೋ? ಏನಾಯಿತು? ನಾವೇ ಶರೀರವನ್ನು ಧಾರಣ ಮಾಡಿದ್ದೇವೆಯೋ ಅಥವಾ ಶರೀರ ಆತ್ಮನನ್ನು ಧಾರಣ ಮಾಡಿಕೊಂಡಿದೆ? ನಾವೇ ಶರೀರವನ್ನು ಧಾರಣೆ ಮಾಡಿಕೊಳ್ತೇವೆ. ಕರ್ಮಗಳನ್ನು ಯಾರು ಕಟ್ಟಿಕೊಳ್ತಾರೆ? ಆತ್ಮ ಕರ್ಮಗಳನ್ನೇ ಕಟ್ಟಿಕೊಳ್ತಾನೆ. ಅಂದಮೇಲೆ ಕರ್ಮಗಳನ್ನು ಕಟ್ಟಿಕೊಂಡಿರ್ತಕ್ಕಂತಹ ಆತ್ಮ ಶರೀರವನ್ನು ಧಾರಣ ಮಾಡೇ ಮಾಡ್ತಾನೆ ಅನ್ನುವುದು ನಿಶ್ಚಿತ. ಯಾವ ಆತ್ಮ ಕರ್ಮಗಳನ್ನು ಕಟ್ಟಿಕೊಳ್ಳುವುದಿಲ್ಲವೋ ಆ ಆತ್ಮನಿಗೆ ಶರೀರ ಸಿಕ್ಕುವುದೇ ಇಲ್ಲ. ತಾನು ಶರೀರವನ್ನು ಧಾರಣ ಮಾಡಿಕೊಳ್ಳಬೇಕಂದ್ರೂ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕರ್ಮವೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಘಾತಿ ಕರ್ಮವೂ ಇಲ್ಲ, ಅಘಾತಿ ಕರ್ಮವೂ ಇಲ್ಲ, ಎಂಥ ಕರ್ಮವೂ ಕೂಡ ಇಲ್ಲ. ಅಂದ ಮೇಲೆ ಆ ಅಚೇತನ ಶಕ್ತಿ ಅನ್ನುವಂತಹ ಆ ಕರ್ಮ ನಮ್ಮ ಹತ್ತಿರ ಇಲ್ಲ ಅಂತಂದರೆ ಶರೀರವೂ ಇಲ್ಲ.
ಇನ್ನು ನಾವು ಹೇಳುವಂತಹ ಈ ಒಂದು ವಿಷಯದಲ್ಲಿ ಜೀವ ಕಾಣಿಸುವುದಿಲ್ಲ, ಶರೀರ ಕಾಣಿಸುವಂತಹ ವಸ್ತು ಅದು ಅಚೇತನ, ಯಾವುದು ಅಚೇತನವೋ ಅದೇ ಕಾಣಿಸುತ್ತದೆ ಅಂತ ಹೇಳಿ ಆಯಿತು. ಆದರೆ ಯಾವುದು ಕಾಣಿಸ್ತಾ ಇದೆಯೋ ಅದು ಸ್ಥೂಲವಾಗಿರುವ ಕಾರಣ ಕಾಣಿಸ್ತಾ ಇದೆ. ದಪ್ಪಾಗಿದೆ, ದೊಡ್ಡದಾಗಿದೆ, ಸ್ಥೂಲಾಗಿದೆ, ಕಣ್ಣಿಗೆ ಕಾಣಿಸುವಷ್ಟು ದಪ್ಪಾಗಿರುವ ಕಾರಣ ವಸ್ತು ಕಾಣ್ತಾ ಇದೆ. ಆದರೆ ಇದೇ ಜಡ ವಸ್ತು, ಅಚೇತನ ವಸ್ತು ಸೂಕ್ಷ್ಮ ಆಯಿತು ಅಂತಂದರೆ ಇದು ಕೂಡ ಕಾಣುವುದೇ ಇಲ್ಲ. ಯಾವುದು ಕಾಣುವುದಿಲ್ಲೋ ಅದೆಲ್ಲ ಜೀವಂತ, ಏಕಾಂತ ಇಲ್ಲ. ಅಚೇತನ ವಸ್ತು, ಜಡ ವಸ್ತು ಕೂಡ ಕಾಣುವುದಿಲ್ಲ. ಬಹಳಷ್ಟು ಸೂಕ್ಷ್ಮ ಆಯಿತು ಅಂತಂದರೆ ಸೂಕ್ಷ್ಮ ವಸ್ತು ಕಣ್ಣಿಗೆ ಕಾಣುವಂಥದ್ದಲ್ಲ. ಉದಾಹರಣೆಗೆ ನಾವು ಪ್ರತಿ ಸಮಯದಲ್ಲಿಯೂ ಕೂಡ ಕಟ್ಟಿಕೊಳ್ಳತಕ್ಕಂತಹ ಕರ್ಮಗಳು, ಪಾಪ ಮತ್ತು ಪುಣ್ಯ ಯಾವುದೇ ರೂಪದಲ್ಲಿ ಪ್ರತಿ ಸಮಯ ಕಟ್ತಾ ಇವೆ. ಪ್ರತಿ ಸಮಯ ಕಟ್ತಾ ಇವೆ. ಆ ಕರ್ಮಗಳು ಕಟ್ತಾ ಇದೆ ಅನ್ನುವುದನ್ನು ನಾವು ಅನುಭವಿಸಬಹುದೇನು? ಎಲ್ಲರೂ ಈ ಧರ್ಮಸಭೆಯಲ್ಲಿ ಕೂತ್ಕೊಂಡು ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಈ ಪ್ರವಚನ ಕೇಳುವಂತಹ ಈ ಒಂದು ಸಮಯದಲ್ಲಿ ನಿಮ್ಮ ಭಾವಗಳು ಶುಭವಾಗಿಯೋ ಅಥವಾ ಶುಭ ಭಾವಗಳಾಗಿವೆ. ಇಂಥ ಶುಭ ಭಾವಗಳ ಈ ಒಂದು ಕಾಲದಲ್ಲಿ, ಈ ಸಮಯದಲ್ಲಿ ಕಟ್ಟುವಂತಹ ಕರ್ಮಗಳು ಶುಭವಾಗಿರಬೇಕು ಅಥವಾ ಶುಭವಾಗಿರಬೇಕು. ನಾವು ಕರ್ಮಗಳನ್ನು ಶುಭ ರೂಪದಲ್ಲಿ ಈಗ ಕಟ್ಟಿಕೊಳ್ತಾ ಇದ್ದೇವೆ. ಎಷ್ಟು ಸಮಯದವರೆಗೆ? 4 ಗಂಟೆ ಆಗಿದೆ, 5 ಗಂಟೆಯವರೆಗೆ ಕಟ್ಟಿಕೊಳ್ಳೋದಿದೆ. 5 ಗಂಟೆಯ ನಂತರ ನಮ್ಮ ಮನೆ, ನಮ್ಮ ಪರಿಗ್ರಹ, ನಮ್ಮ ಸಂಸಾರದ ಕ್ರಿಯೆಗಳು ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಬಂದು ನಮ್ಮ ಮನಸ್ಸಿನ ಭಾವಗಳೆಲ್ಲ ಅಶುಭವಾಗುವುದುಂಟು. ಭಾವಗಳು ಅಶುಭವಾದಾಗ ಪಾಪಾಶ್ರವ, ಪಾಪಬಂಧ, ಮತ್ತು ಭಾವಗಳು ಶುಭ ಇರುವ ತನಕ ಪುಣ್ಯಾಶ್ರವ, ಪುಣ್ಯಬಂಧ ಆಗ್ತಾ ಇರ್ತದೆ. ಇನ್ನು ನಾವು ಈ ಒಂದು ಆಧಾರದ ಮೇಲೆ ವಿಚಾರ ಮಾಡೋಣ. ಈ ಸಮಯದಲ್ಲಿ ಪುಣ್ಯಕರ್ಮಗಳೆಲ್ಲ ಕಟ್ತಾ ಇವೆ ಅಂತಂದರೆ ಅವುಗಳನ್ನು ಹೇಗೆ ತಿಳಿದುಕೊಳ್ಳೋದು? ಅಚೇತನ ಪುದ್ಗಲ ಪರಮಾಣುಗಳು ಪ್ರತಿಯೊಂದೂ ಕೂಡ ಬಂದು ಆತ್ಮನಲ್ಲಿ ಕಟ್ತಾ ಇವೆ. ಹಾಲಿನಲ್ಲಿ ನೀರು ಬೆರೆತು ಹೋಗುವಂತೆ ಶುಭ ಪುದ್ಗಲ ಪರಮಾಣುಗಳು ಬಂದು ಈಗ ಸದ್ಯ ನಮ್ಮ ಆತ್ಮ ಪ್ರದೇಶದಲ್ಲಿ ಸೇರಿಕೊಂಡು ಬೆರೆತು ಹೋಗ್ತಾ ಇವೆ. ಈ ಕರ್ಮಗಳೇ ಉದಯಕ್ಕೆ ಬಂದು ನಾಳೆ ನಮಗೆ ಫಲವನ್ನು ಕೊಡೋದು. ಯಾವ ರೀತಿಯಲ್ಲಿ? ಉಪದೇಶ ಕೇಳುವಾಗ ಕಟ್ಟಿರುವಂತಹ ಕರ್ಮಗಳು ಯಾವ ರೀತಿಯಲ್ಲಿ ನಮಗೆ ಫಲವನ್ನು ಕೊಡಬಹುದು? 2 ರೀತಿಯಲ್ಲಿ ಫಲವನ್ನು ಕೊಡಬಹುದು. ಈಗ ನಾವು ಕೇಳುವಾಗ ನಮ್ಮ ಕರ್ಮಗಳು, ಪೂರ್ವಕಾಲದಲ್ಲಿ ಕಟ್ಟಿಕೊಂಡಿರ್ತಕ್ಕಂತಹ ಕರ್ಮಗಳು, ಯಾವ ಕರ್ಮಗಳು ಪಾಪವಾಗಿವೆಯೋ ಆ ಪಾಪ ಕರ್ಮಗಳ ಶಕ್ತಿ ಅದು ಕಡಿಮೆ ಆಗ್ತಾ ಇದೆ. ನಾವು ಶುಭ ಕರ್ಮಗಳನ್ನು ಮಾಡುವಾಗ, ಶುಭ ಕಾರ್ಯಗಳನ್ನು ಮಾಡುವಾಗ, ಧರ್ಮದ ಕ್ರಿಯೆಗಳಲ್ಲಿದ್ದಾಗ ನಮ್ಮ ಕರ್ಮಗಳೆಲ್ಲ, ಅಶುಭ ಕರ್ಮಗಳು, ಅವುಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಪುಣ್ಯಕರ್ಮಗಳು ಅವುಗಳಲ್ಲಿರುವಂತಹ ಶಕ್ತಿ ಹೆಚ್ಚಾಗುತ್ತೆ.
ಏಕಕಾಲಕ್ಕೆ ಏನಾಗ್ತದೆ ಅನ್ನುವುದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಉಪದೇಶ ಕೇಳ್ತಾ ಇದ್ದೇವೆ. ಈ ಸಮಯದಲ್ಲಿ 4 ಕಾರ್ಯಗಳಾಗ್ತಾ ಇವೆ. 4 ಪೂರ್ವದಲ್ಲಿ ಕಟ್ಟಿಕೊಂಡಿರ್ತಕ್ಕಂತಹ ಪಾಪ ಕರ್ಮಗಳ ಶಕ್ತಿ ಕಡಿಮೆಯಾಗ್ತದೆ ಮತ್ತು ಪೂರ್ವ ಕಾಲದಲ್ಲಿ ಕಟ್ಟಿಕೊಂಡಿರ್ತಕ್ಕಂತಹ ಪುಣ್ಯ ಕರ್ಮಗಳ ಶಕ್ತಿ ಜಾಸ್ತಿ ಆಗ್ತದೆ. ವರ್ತಮಾನ ಕಾಲದಲ್ಲಿ ನಾವು ಕಟ್ಟಿಕೊಳ್ಳುವಂತಹ ಪುಣ್ಯ ಕರ್ಮಗಳ ಶಕ್ತಿ ಜಾಸ್ತಿ ಇರ್ತದೆ. ವರ್ತಮಾನ ಸಮಯದಲ್ಲಿ ಕಟ್ಟುವಂತಹ ಪಾಪ ಕರ್ಮಗಳು ಇವು ಕಟ್ಟಬಹುದು. ಕೇವಲ ಪುಣ್ಯ ಕರ್ಮಗಳೇ ಕಟ್ಟವಂತೇನಿಲ್ಲ, ಪಾಪ ಕರ್ಮಗಳು ಕೂಡ ಕಟ್ಟಬಹುದು. ಯಾಕೆಂತಂದರೆ ಪ್ರತಿಯೊಂದು ಜೀವ ಮೋಹನೀಯ ಕರ್ಮದಿಂದ ಸಹಿತನಾಗಿದ್ದಾನೆ. ನಮ್ಮ ಆತ್ಮನಲ್ಲಿ ಕ್ರೋಧ, ಮಾನ, ಮಾಯಾ ಮತ್ತು ಲೋಭ ಅನ್ನತಕ್ಕಂಥ ಈ 4 ಕರ್ಮಗಳು ಯಾವುದೇ ರೂಪದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತವೆ. ಉಪದೇಶವನ್ನು ಕೇಳ್ತಾ ಇದ್ದೇವೆ ಅಂತಂದ್ರೂ ಕೂಡ ಲೋಭ ಕರ್ಮ ಉದಯದಲ್ಲಿದ್ದುಕೊಂಡು ಅದು ತನ್ನ ಕಾರ್ಯವನ್ನು ತಾನು ಮಾಡ್ತಾ ಇದೆ. ಅದು ಏನು ಮಾಡ್ತಾ ಇದೆ ಅಂತಂದರೆ, ಉಪದೇಶ ಕೇಳು, ಸರಿಯಾಗಿ ಕೇಳು, ಸರಿಯಾಗಿ ಕೇಳು. ಕೇಳುವ ಇಚ್ಛೆ ನಮ್ಮೆಲ್ಲರಲ್ಲೂ ಇದೆ ಅಥವಾ ಇಲ್ಲ? ಈ ಕಾಲದಲ್ಲಿ ಇಚ್ಛೆ ಇದೆ. ಈ ಇಚ್ಛೆ ಮೋಹನೀಯ ಕರ್ಮ. ಈ ಇಚ್ಛೆಯನ್ನು ಪ್ರಶಸ್ತ ಇಚ್ಛೆ, ಪ್ರಶಸ್ತ ಕಷಾಯ, ಪ್ರಶಸ್ತ ರಾಗಭಾವ ಅಂತ ಹೇಳ್ತಾರೆ. ಇದು ಪ್ರಶಸ್ತ. ಆದರೆ ಪ್ರಶಸ್ತ ಇರುವಾಗಲೂ ಕೂಡ ಭಾವಗಳು ಶುಭವಾಗಿರುವುದರಿಂದ ಎಷ್ಟೋ ಪುಣ್ಯಕರ್ಮಗಳು ಈ ಕಾಲದಲ್ಲಿ ಕಟ್ಟುತ್ತಿದ್ದರೂ, ಮೋಹನೀಯ ಕರ್ಮ ಅಪ್ರಶಸ್ತವಾಗಿದ್ದರೂ, ಪಾಪಕರ್ಮವೆನಿಸಿದ್ದರೂ ಆ ಮೋಹನೀಯ ಕರ್ಮ ನಮಗೆ ಈಗ ಕಟ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಕಟ್ತಾ ಇದೆ. ಆದರೆ ಕಟ್ಟುವಾಗ ಆ ಅಶುಭ ಕರ್ಮ, ಆ ಪಾಪ ಕರ್ಮ ಕಟ್ಟುವಾಗ ತನ್ನ ಶಕ್ತಿಯಿಂದ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡು ಮಂದ ರೂಪದಲ್ಲಿ ಕಟ್ಟುತ್ತೆ. ಇದೇ ಒಂದು ಲಾಭ. ಇನ್ನು 5 ಗಂಟೆಯ ನಂತರ ಯಾವಾಗ ನಾವು ಪರಿಗ್ರಹದ ಬಗ್ಗೆ ಮನಸ್ಸಿನಲ್ಲಿ ವಿಚಾರಗಳನ್ನು ತಂದುಕೊಳ್ತೇವೆ, ಆ ಸಮಯದಲ್ಲಿ ಇದೇ ಮೋಹನೀಯ ಕರ್ಮ ಈಗ ಮಂದ ಕಟ್ತಾ ಇದೆ. ಪರಿಗ್ರಹಗಳ ವಿಚಾರ ಬಂದಾಗ, ಪರಿಣಾಮಗಳು ಅಶುಭ ಆದಾಗ, ಭಾವಗಳು ಅಶುಭ ಆದಾಗ ಆವಾಗ ತೀವ್ರವಾಗಿ ಕಟ್ಟುತ್ತೆ. ಅದಕ್ಕಾಗಿ ಜಿನ ಭಗವಂತರು ಏನು ಹೇಳೋದು ಅಂತಂದರೆ, ಮನುಷ್ಯ ಯಾವಾಗಲೂ ಶುಭ ಭಾವದಲ್ಲಿರಬೇಕು. ಹೇಗೆ ಇರೋದು? 5 ಗಂಟೆ ಆದ ನಂತರ ಹೇಗಿರೋದು? ಇಲ್ಲಿ 2:15 ಬಂದಿದ್ದೇವೆ. 2:15ರಿಂದ 5 ಗಂಟೆಯವರೆಗೆ ಶುಭ ಏನೋ ಇರಬಹುದು, ಶುಭದಲ್ಲಿ ನಾವು ಇರಬಹುದು. ಆದರೆ ಮನೆಗೆ ಹೋಗುವಾಗ ಆವಾಗಲೂ ಕೂಡ ನಾವು ಶುಭವಾಗಿ ಇರಬೇಕು ಅಂತಂದರೆ ಹೇಗೆ ಇರೋದು? ಶುಭವಾಗಿ ಇಟ್ಟುಕೊಳ್ಳುವುದೇ ನಮ್ಮ ದೊಡ್ಡ ಪುರುಷಾರ್ಥ. ನಾವು ಧರ್ಮವನ್ನು ಮಂದಿರದಲ್ಲಿ ಮತ್ತು ಧರ್ಮಸಭೆಯಲ್ಲಿ ಅಷ್ಟೇ ಮಾಡಬೇಕಂತೇನಿಲ್ಲ. ನಾವು 24 ಗಂಟೆ ಕಾಲ ಧರ್ಮವನ್ನು ಮಾಡಬೇಕು. ಧರ್ಮ ಅಂತಂದರೆ ನಮ್ಮ ಭಾವಗಳನ್ನು ನಾವು ಸರಿಯಾಗಿ ಇಟ್ಟುಕೊಳ್ಬೇಕು. ಆ ಯಾವ ಭಾವಗಳಿಂದ ಪಾಪಕರ್ಮಗಳು ಕಟ್ಟುವುದಿಲ್ಲವೋ ಅಂಥ ಭಾವಗಳನ್ನು ಯಾವಾಗಲೂ ಇಟ್ಟುಕೊಳ್ತಕ್ಕಂತಹ ಪ್ರಯತ್ನ, ಪುರುಷಾರ್ಥ ನಿರಂತರವಾಗಿ ಇರಬೇಕು. ಇದನ್ನೇ ಅಜ್ಞಾನಿ ಜೀವಿಗಳು ಮಾಡಲ್ಲ.
ಮತ್ತೆಲ್ಲ ಮಾಡ್ತಾರೆ. ಇದನ್ನು ಕಂಟಿನ್ಯೂ ಮಾಡಿಕೊಳ್ಳಬೇಕು. 24 ಗಂಟೆ ಕಾಲ ಶುಭದಲ್ಲಿ ಇರುವಂತಹ ಪುರುಷಾರ್ಥ ಮಾಡ್ತೇವೆ ಅಂತಂದರೆ ಅದು ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆ. ಯಾವ ಥರದಲ್ಲಿದೆ ಅಂತಂದರೆ, ಮನೆಗೆ ಹೋಗುವುದಾದರೂ ನಮ್ಮ ಭಾವಗಳು, ನಮ್ಮ ಆತ್ಮ ಪರಿಣಾಮಗಳು, ನಮ್ಮ ಮನಸ್ಸು ಹೋಗುವಾಗ ಮತ್ತೆ ಬರುವುದಿದೆ ಅನ್ನುವಂಥ ವಿಚಾರದಿಂದ ಹೋಗಬೇಕು. ಮತ್ತೆ ಬರುವುದಿದೆ ಅನ್ನುವಂಥ ವಿಚಾರದಿಂದ ಹೋಗುವಾಗ ಮತ್ತೆ ತಿರುಗಿ ಬರುವುದಿದೆ. ಈ ವಿಚಾರ ಶುಭವೋ ಅಥವಾ ಅಶುಭ? ಇದು ಶುಭ. ಮನೆಗೆ ಹೋಗುವಾಗಲೂ ಕೂಡ ಪುಣ್ಯ ಕಟ್ತಾ ಇದೆ. ಮನೆಗೆ ಯಾಕೆ ಹೋಗ್ತಾ ಇದ್ದೇವೆ ಅಂತಂದರೆ, ಒಂದು ಸಲ ಹೋಗಿ ಬರಲೇಬೇಕಲ್ಲ, ಆ ಪರಿಗ್ರಹ ಇದೆ ಅಂದಮೇಲೆ ಅದೊಂದು ಕರ್ತವ್ಯದ ದೃಷ್ಟಿಯಿಂದ ನೀವು ಮನೆಯ ಕಾರ್ಯಗಳನ್ನು ಮಾಡ್ತೀರಿ ಅಥವಾ ಮನೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತೀರಿ ಅಂತಂದರೆ ಆ ಕಾಲದಲ್ಲಿ ಪಾಪಕರ್ಮಗಳನ್ನು ಕಟ್ಟುವುದನ್ನು ನಾವು ನಿಲ್ಲಿಸಿಕೊಳ್ಳಬಹುದು. ಮನೆಗೆ ಹೋಗ್ತಾ ಇದ್ದರೂ ಶುಭಭಾವ ಇಟ್ಟುಕೊಂಡು ಹೋಗಲಿಕ್ಕೆ ಏನು ಕಾರಣ ಇದೆ? ಬರ್ತದೆಯಲ್ಲ. ಮನೆಗೆ ಹೋಗುವಾಗ ನಮೋಕಾರ ಮಂತ್ರ ಹೇಳ್ತಾ ಹೋಗಿ. ಪಂಚಪರಮಿಷ್ಠಿಗಳನ್ನು ನೆನೆಸಿಕೊಳ್ತಾ ಮನೆಯನ್ನು ತಲುಪಿ. ಮನೆಗೆ ಹೋಗುವ ತನಕ ಆ ಒಂದು 10 ನಿಮಿಷ ಮತ್ತೆ ಶುಭದಲ್ಲಿ ಆ ಭಾವಗಳು ಇದ್ದಾಗ ಪುಣ್ಯಕರ್ಮ ಕಟ್ಟಿತಲ್ಲ. ಈ ಥರ ಕಟ್ಕೊಳ್ಬೋದು. ಮನೆಯಲ್ಲಿ ಹೋದಾಗ ಆಮೇಲೆ ಏನು ಮಾಡ್ತೀರಿ? ಮನೆಯ ಕೆಲಸಗಳನ್ನು ಮಾಡ್ತೀರಿ. ಆ ಮನೆಯ ಕೆಲಸಗಳನ್ನು ಮಾಡುವಾಗಲೂ ಕೂಡ ಈ ಕೆಲಸಗಳನ್ನು ನನಗೆ ಮಾಡುವಂತಹ ಪ್ರಸಂಗ ಇದೆ, ಮಾಡುವಂಥ ಇಚ್ಛೆ ಇಲ್ಲ. ಇದೊಂದು ಕರ್ತವ್ಯ ಇದೆ, ಆದರೆ ಈ ಕರ್ತವ್ಯದಲ್ಲಿ ನನಗೆ ಯಾವೂ ಕೂಡ ಅಪೇಕ್ಷೆ ಭಾವಗಳಿಲ್ಲ. ಅಪೇಕ್ಷೆ ಇಲ್ಲದೇ ಇರುವಂತಹ ಆ ಒಂದು ಕಾಲದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ವಿಚಾರ, ನಿಮ್ಮ ಜ್ಞಾನ ಅದೆಲ್ಲ ಕೂಡ ಅಶುಭ ಕರ್ಮಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಮಾಡಬಹುದು. ಹೋಗುವಾಗ ಶುಭ, ಬರುವಾಗ ಶುಭ, ಕೂತ್ಕೊಳ್ಳುವಾಗ ಶುಭ, ಆಹಾರ ತಕ್ಕೊಳ್ಳುವಾಗ ಶುಭ, ಆಹಾರವನ್ನು ತಕ್ಕೊಳ್ಳುವಾಗ, ಊಟ ಮಾಡುವಾಗ ಪಾಪಕರ್ಮವನ್ನು ಕಟ್ಟಿಕೊಳ್ಳಬಹುದು, ಪುಣ್ಯಕರ್ಮವನ್ನು ಕಟ್ಟಿಕೊಳ್ಳಬಹುದು. ಸಾಧ್ಯತೆ ಇದೆಯೋ ಅಥವಾ ಇಲ್ಲ? ಇದೆ. ಕೆಲವೊಬ್ಬರು ನಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ಅದರಲ್ಲಿ ಇಂಥ ಪ್ರಶ್ನೆಗಳನ್ನು ಕೆಲವೊಮ್ಮೆ ಕೇಳ್ತಾರೆ. ಮಹಾರಾಜರೇ, ನೀವು ಆಹಾರ ತಕ್ಕೊಳ್ಳುವಾಗ ಏನು ವಿಚಾರ ಮಾಡ್ತಿರ್ತೀರಿ ಅಂತ. ನಾವು ಆಹಾರ ತಕ್ಕೊಳ್ಳುವಾಗ ಪುಣ್ಯಕರ್ಮ ಕಟ್ತಿರ್ತದೆಯೋ ಅಥವಾ ಪಾಪಕರ್ಮ? ಪುಣ್ಯಕರ್ಮ. ನಿಮ್ಗೆ ಹೆಂಗೆ ಗೊತ್ತಾಯ್ತದ? ನೀವು ಆಹಾರ ಮಾಡ್ತೀರಿ, ಆ ಸಮಯದಲ್ಲಿ ನಿಮಗೆ ಪುಣ್ಯ ಕಟ್ತದೆಯೋ ಅಥವಾ ಪಾಪ? ಪಾಪ ಕಟ್ಕೊಳ್ಬಹುದು ಅಥವಾ ಇಲ್ಲ? ಹಾಂ, ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಇಚ್ಛಾ ಮಾಡ್ತಿರ್ತೀರಿ. ಮಹಾರಾಜರು ಮಾಡೋಲ್ಲಲ್ಲ. ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತಕ್ಕಂಥ ಇಚ್ಛಾಭಾವ ಇಂದ್ರಿಯಗಳನ್ನು ಜಯಿಸಿದ ನಂತರ ಈ ಇಚ್ಛೆಯನ್ನು ಮಾಡಿದರೂ ಕೂಡ ಕರ್ಮ ಕಟ್ಟುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಈ ಒಂದು ಉದ್ದೇಶ, ಅದರ ಹಿಂದೆ ಇರುವಂತಹ ಉದ್ದೇಶ
ಗುರಿ ನಮ್ಮದೇನಿರಬೇಕು ಅಂತಂದರೆ, ಯಾವುದೇ ವಸ್ತುವನ್ನು ನಾನು ಸೇವಿಸಿದರೂ ಕೂಡ ಇದನ್ನು ಧರ್ಮದ ರಕ್ಷಣೆಗಾಗಿ ಸೇವಿಸುತ್ತಿದ್ದೇನೆ ಅನ್ನುವಂತಹ ಭಾವ ಬೇಕು. ನನ್ನ ಭಾವಗಳು ಯಾವಾಗಲೂ ಶುಭವಾಗಿ ಉಳಿಯಲಿ ಮತ್ತು ಇದರಿಂದ ರತ್ನತ್ರಯ ಅನ್ನುವಂತಹ ಧರ್ಮ ಅದು ನಿರ್ದೋಷವಾಗಿ ಇರಲಿ, ಅದರ ಪಾಲನೆಗಾಗಿ, ಧರ್ಮದ ರಕ್ಷಣೆಗಾಗಿ ನಾನು ಈ ಆಹಾರವನ್ನು ಸೇವಿಸುತ್ತಿದ್ದೇನೆ ಅನ್ನುವಂತಹ ಲಕ್ಷ್ಯದಿಂದ, ಆ ಗುರಿಯಿಂದ ಯಾರು ಆಹಾರವನ್ನು ಸೇವಿಸ್ತಾರಲ್ಲ ಅವರಿಗೆ ಆಹಾರ ಸೇವಿಸುವ ಕಾಲದಲ್ಲಿಯೂ ಕೂಡ ಪುಣ್ಯ ಕಟ್ತಿರ್ತದೆ. ಯಾಕೆಂದರೆ ಇವು ಪ್ರಶಸ್ತ ಭಾವಗಳು. ಧರ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಧರ್ಮದ ರಕ್ಷಣೆಗಾಗಿ ಯಾರಾದರೂ ಪ್ರಾಣ ಕೊಟ್ಟು ಬಿಡ್ತಾರೆ ಅಂತಂದರೆ, ಪ್ರಾಣ ಕೊಟ್ಟಂತಹ ಅವರಿಗೆ ದುರ್ಗತಿ ಆಗ್ತದೆಯೋ ಅಥವಾ ಸದ್ಗತಿ? ಸದ್ಗತಿ ಆಗ್ತದೆಯಲ್ಲ. ಪ್ರಾಣ ಕೊಡುವಾಗಲೂ ಸದ್ಗತಿ. ಪ್ರಾಣ ಕೊಡುವಾಗ ಸದ್ಗತಿ ಆಗಬೇಕು ಅಂತಂದರೆ ಇದು ವಿಶೇಷ. ಆದರೆ ಉದ್ದೇಶ ಏನಿರಬೇಕು? ಧರ್ಮದ ರಕ್ಷಣೆಗಾಗಿ ಪ್ರಾಣ ಕೊಡಬೇಕು. ಧರ್ಮದ ರಕ್ಷಣೆ ಅಂದರೆ ಏನು? ರತ್ನತ್ರಯ ಧರ್ಮದ ರಕ್ಷಣೆ. ನನ್ನ ಸಮ್ಯಕ್ತ್ವ ನಿರ್ದೋಷವಾಗಿ ಉಳಿದುಕೊಳ್ಳಬೇಕು. ನನ್ನ ಆತ್ಮ ಯಾವಾಗಲೂ ಈ ಧರ್ಮಗಳಿಂದ ಸಹಿತವಾಗಿರಬೇಕು. ಧರ್ಮವನ್ನು ಬಿಟ್ಟು ಅಗಲಿ ಆತ್ಮ ಎಂದೂ ಬೇರೆ ಆಗಬಾರದು. ಅದು ನನ್ನಲ್ಲಿಯೇ ಉಳಿಯಲಿ ಅನ್ನುವ ಭಾವದಿಂದ ಆಹಾರ ತೆಗೆದುಕೊಳ್ಳುವಾಗಲೂ ಕೂಡ ಪುಣ್ಯ ಕರ್ಮ ಕಟ್ಟುತ್ತಿರ್ತದೆ. ಕೆಲವೊಬ್ಬರು ಕೇಳ್ತಾರೆ ನಮಗೆ, ನೀವು ಆಹಾರ ತೆಗೆದುಕೊಳ್ಳುವಾಗ ಏನು ವಿಚಾರ ಮಾಡ್ತೀರಿ ಅಂತ. ಯಾವ ವಿಚಾರ ಮಾಡ್ತಿರ್ಬೋದು? ಈಗ ಹೇಳಿದವಲ್ಲ ಅದೇ ವಿಚಾರ. ಶರೀರಕ್ಕಾಗಿ ಆಹಾರ ಮಾಡಬೇಕೋ ಅಥವಾ ಆತ್ಮನಿಗಾಗಿ? ಶರೀರಕ್ಕಾಗಿ ಆಹಾರ ತೆಗೆದುಕೊಳ್ಳಬೇಕೋ ಅಥವಾ ಆತ್ಮನಿಗಾಗಿ? ಶರೀರಕ್ಕಾಗಿ. ಆಹಾರ ಆತ್ಮನಿಗೆ ಬೇಕೋ ಅಥವಾ ಶರೀರಕ್ಕೆ? ಹಸಿವೆ ಅನ್ನುವಂಥದ್ದು ಶರೀರಕ್ಕೆ ಇದೆಯೋ ಅಥವಾ ಆತ್ಮನಿಗೆ? ಕನ್ಫ್ಯೂಷನ್ ಆಯ್ತಾ? ಹಸಿವೆ ಅನ್ನುವಂತಹ ಬಾಧೆ, ಈ ವೇದನೆ ಯಾವುದಕ್ಕಿದೆ? ಶರೀರಕ್ಕಿದೆಯೋ ಅಥವಾ ಆತ್ಮನಿಗೆ? ಏನು ಗೊತ್ತಾಗ್ತಾ ಇಲ್ಲ. ಶರೀರಕ್ಕೆ ಇದೆ ಅಂತಂದರೆ ಆತ್ಮ ಶರೀರದಲ್ಲಿ ಇಲ್ಲದಾಗ ಅದಕ್ಕೆ ಹಸಿವೆ ಯಾಕೆ ಇಲ್ಲ? ಶರೀರವನ್ನು ಬಿಟ್ಟು ಅಗಲಿದಾಗ, ಮರಣ ಹೊಂದಿದಾಗ ಆ ಶರೀರಕ್ಕೆ ಹಸಿವು, ಬಾಯಾರಿಕೆ ಅನ್ನುವಂಥದ್ದಿದೆಯೇನು? ಇಲ್ಲ. ಇನ್ನು ಶರೀರವನ್ನು ಬಿಟ್ಟಂತಹ ಆತ್ಮನಿಗೆ, ಶರೀರ ಬಿಟ್ಟು ಹೋಗ್ತಾ ಇದ್ದಾನೆ ಅಂತಂದರೆ ಹೋಗುವಾಗ ದಾರಿಯಲ್ಲಿ ಹಸಿವೆ ಇದೆಯೇನು? ಆತ್ಮನಿಗೂ ಹಸಿವೆ ಇಲ್ಲ. ಆಮೇಲೆ ಆತ್ಮನಿಗೂ ಹಸಿವೆ ಇಲ್ಲ, ಶರೀರಕ್ಕೂ ಹಸಿವೆ ಇಲ್ಲ ಅಂದಮೇಲೆ ಈ ಹಸಿವು ಯಾರಿಗಿದೆ? ಇನ್ನು ಎರಡನ್ನೂ ಪ್ಲಸ್ ಮಾಡ್ರಲ್ಲ. ಶರೀರ ಮತ್ತು ಆತ್ಮ ಇವೆರಡೂ ಸಂಯೋಗ ಅವಸ್ಥೆಯಲ್ಲಿದ್ದಾಗ ಹಸಿವೆಯ ಬಾಧೆ ಇದೆ. ಅಂದರೆ 50% ಹಸಿವೆ ಆತ್ಮನಿಗಿದೆ, 50% ಹಸಿವೆ ಶರೀರಕ್ಕೆ ಇದೆ. ಆದರೆ ಆಹಾರವನ್ನು
ಸೇವಿಸುವಂತಹ ಆತ್ಮ ಆಹಾರವನ್ನು ಸೇವಿಸುವಂತಹ ವಿಕಲ್ಪವನ್ನಷ್ಟೇ ಮಾಡ್ತಾನೆ. ನನಗೆ ಆಹಾರ ಬೇಕು ಅನ್ನುವಂತಹ ವಿಕಲ್ಪ ಮಾಡಿಕೊಳ್ತಾನೆ. ಆಹಾರವನ್ನು ತಾನು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಆತ್ಮನಿಗೆ ಹೊಟ್ಟೆ ಇಲ್ಲ. ಆತ್ಮನಲ್ಲಿ, ಆ ಆತ್ಮನ ಹೊಟ್ಟೆಯಲ್ಲಿ ಹಸಿವೆಯ ಬಾಧೆಯೂ ಕೂಡ ಇಲ್ಲ. ನಾವು ಸೇವನೆ ಮಾಡಿರ್ತಕ್ಕಂತಹ ಸೇವಿಸಿದಂತಹ ಆಹಾರ ಆತ್ಮನಲ್ಲಿ ಹೋಗಿ ಮುಟ್ತದೆಯೋ ಅಥವಾ ಶರೀರದಲ್ಲಿ? ಎಲ್ಲಿ ಹೋಗ್ತಾ ಇದೆ ತಿಂದದ್ದೆಲ್ಲ? ಶರೀರದಲ್ಲಿ ಹೋಗ್ತಾ ಇದೆ. ಆಹಾರ ಹೋಗಿ ಶರೀರದಲ್ಲಿ ನಿಂತುಕೊಳ್ತಾ ಇದೆ. ಆತ್ಮನಲ್ಲಿ ನಿಂತುಕೊಳ್ತಾ ಇದೆಯೇನು? ಇಲ್ಲ. ಶರೀರದಿಂದ ಭಿನ್ನ ಆತ್ಮ ಶರೀರದಲ್ಲಿದ್ದರೂ ಕೂಡ ಆ ನಮ್ಮ ಆಹಾರ ಆತ್ಮನಿಗೆ ಮುಟ್ತಾ ಇಲ್ಲ. ಏಕೆಂದರೆ ಆತ್ಮ ಅಮೂರ್ತ, ಶರೀರ ಮೂರ್ತ. ಶರೀರ ಆತ್ಮ ಇವು ಎರಡೂ ಕೂಡಿದಾಗ ಎರಡೂ ಮೂರ್ತ. ಯಾವ ಮುಹೂರ್ತದಲ್ಲಿ ಶರೀರ ಮತ್ತು ಆತ್ಮ ಎರಡು ಕೂಡಿಕೊಳ್ಳುತ್ತವೋ ಆ ಕಾಲದಲ್ಲಿ ಆತ್ಮನೂ ಮೂರ್ತ, ಶರೀರವೂ ಮೂರ್ತ. ಮೂರ್ತ ಅಂತಂದರೆ ಕಾಣುವಂಥದ್ದು, ಅಮೂರ್ತ ಅಂತಂದರೆ ಕಾಣದೇ ಇರುವಂಥದ್ದು. ಆತ್ಮನ ಸ್ವರೂಪ ಕಾಣದೇ ಇರತಕ್ಕಂತಹ ಸ್ವರೂಪ ಇದ್ದರೂ ಕೂಡ ಅದು ಶರೀರ ಧಾರಣೆ ಮಾಡಿಕೊಂಡಾಗ ಕಾಣಲಿಕ್ಕೆ ಶುರುವಾಗುತ್ತೆ. ನಿಮ್ಮನ್ನು ನೋಡಿ ನಾವು ಜೀವ ಅನ್ನಬೇಕೋ ಅಥವಾ ಶರೀರ ಅಂತ ಅನ್ನಬೇಕೋ? ಕೇವಲ ಮನುಷ್ಯ, ಈ ಮಾನವ ಜೀವ ಅಥವಾ ಅಚೇತನ ಜಡವಸ್ತು? ಜೀವ, ಮನುಷ್ಯ ಗತಿಯ ಜೀವ ಅಂತಂತೀವಲ್ಲ. ತಿರ್ಯಂಚ ಗತಿಯ ಜೀವ, ಮನುಷ್ಯ ಗತಿಯ ಜೀವ. ಶರೀರಧಾರಿಗಳಾಗಿದ್ದರೂ ಕೂಡ ಇದಕ್ಕೆ ಜೀವ ಅಂತ ಇದ್ದೀವಿ. ಜೀವ ಇದೆ, ನಾವು ಜೀವ ಇದ್ದೇವೆ. ಜೀವ ಇದ್ದರೂ ಕೂಡ ವ್ಯವಹಾರದಿಂದ ಮಾತ್ರ ನಮ್ಮನ್ನು ಜೀವ ಅಂತ ಕರೀಬೇಕು. ನಿಶ್ಚಯದಿಂದ ನೋಡಿದರೆ ನಾವು ನಿಶ್ಚಯದಿಂದ ಶರೀರ ಸಹಿತ ಜೀವ ಅಲ್ಲ. ಶರೀರ ಸಹಿತವಾಗಿರುವಾಗ ನಾವು ವ್ಯವಹಾರದಿಂದ ಜೀವ ಅಂತ ಅನಿಸಿಕೊಳ್ತೇವೆ. ಮತ್ತು ಶರೀರರಹಿತವಾದಾಗ, ಸಿದ್ಧ ಪರಮೇಷ್ಠಿಗಳಾದಾಗ ನಾವು ವಾಸ್ತವಿಕ ಜೀವ, ನಿಶ್ಚಯದಿಂದ, ವಾಸ್ತವಿಕ ದೃಷ್ಟಿಕೋನದಿಂದ ನಾವು ಜೀವ ಅಂತ ಅನಿಸಿಕೊಳ್ತೇವೆ. ಶರೀರ ಆತ್ಮ ಎರಡೂ ಕೂಡಿಯಿದ್ದಾಗ ಆ ಸಂಯೋಗ ಅವಸ್ಥೆಯಲ್ಲಿ ಸಂಸಾರ ಅವಸ್ಥೆ ಇದೆ. ಆತ್ಮ ಬೇರೆ ಶರೀರ ಬೇರೆ ಆಯಿತು ಅಂತಂದರೆ ಅದು ಮುಕ್ತ ಅವಸ್ಥೆ. ಮುಕ್ತ ಅವಸ್ಥೆ ಅದು. ಮತ್ತು ಶರೀರ ಇವು ಎರಡೂ ಸಂಯೋಗದ ಅವಸ್ಥೆಯಲ್ಲಿ ಸಂಸಾರ ಇದೆ. ವಿಯೋಗ ಅವಸ್ಥೆಯಲ್ಲಿ ಮೋಕ್ಷ ಇದೆ. ಮರಣಾನಂತರ ಮೋಕ್ಷ ಇದೆ. ಮರಣ ಅಂದರೆ ಶರೀರ ಮತ್ತು ಆತ್ಮ ಇವೆರಡರ ವಿಯೋಗವೇ ಮರಣ. ಮರಣ ಅಂದರೆ ನಾಶ ಅಲ್ಲ, ಮರಣ ಅಂದರೆ ವಿಯೋಗ. ಮರಣಕ್ಕೆ ನಾಶ ಅನ್ನುವಂತಹ ಅರ್ಥ ಇಲ್ಲ, ಮರಣಕ್ಕೆ ವಿಯೋಗ ಅನ್ನುವಂತಹ ಅರ್ಥ ಇದೆ. ಶರೀರ ಮತ್ತು ಆತ್ಮನ ವಿಯೋಗ ಅವಸ್ಥೆಯೇ ಮರಣ. ಯಾವ ಕಾಲದಲ್ಲಿ ಈ ವಿಯೋಗ ಆಗ್ತದೆಯೋ ಆ ಕಾಲದ ಆ ಘಟನೆಯೇ ಮರಣದ ಘಟನೆ. ಸಿದ್ಧ ಪರಮೇಷ್ಠಿಗಳಿಗೆ ಮರಣವಿಲ್ಲ,
ಯಾಕೆ ಇಲ್ಲ? ಶರೀರ ಇಲ್ಲ, ಸಂಯೋಗ ಅವಸ್ಥೆ ಇಲ್ಲ. ಅರ್ಹಂತ ಪರಮೇಷ್ಠಿಗಳಿಗೆ ಮರಣ ಇದೆ. ಯಾವ ಕಾರಣದಿಂದ? ಶರೀರ ಇದೆ, ಆದ್ದರಿಂದ. ನಮಗೂ ಕೂಡ ಮರಣ ಇದೆ. ಯಾವ ಕಾರಣದಿಂದ? ಶರೀರ ಸಂಯೋಗ ಕಾರಣದಿಂದ. ಶರೀರದ ಸಂಯೋಗ ಆದಾಗ, ಶರೀರ ಸಿಕ್ಕಿತು ಅನ್ನುವಾಗ ಆತ್ಮ ಬಂದು ಶರೀರವನ್ನು ಧಾರಣೆ ಮಾಡಿದ. ಇದೇನು? ಸಂಯೋಗ. ಇದೇನು? ಇದೇ ಜನ್ಮ. ಆತ್ಮ ಮತ್ತು ಶರೀರ ಇವೆರಡರ ಸಂಯೋಗವೇ ಜನ್ಮ. ಸಂಯೋಗಕ್ಕೆ ಜನ್ಮ ಅನ್ನಬೇಕು ಮತ್ತು ಇವೆರಡರ ವಿಯೋಗಕ್ಕೆ ಮರಣ ಅನ್ನಬೇಕು. ಈ ಥರದ ಸಂಯೋಗ ವಿಯೋಗ ಎಷ್ಟು ಸಲ ಆಗಿ ಹೋಯಿತು ನಮಗೆ? ಅನಂತ ಸಲ. ಎಷ್ಟು ಬಾರಿ ಸತ್ತಿದ್ದಾನೆ ಅಂತಂದರೆ, ಆತ್ಮ ಸತ್ತಿದ್ದಾನೆ ಅಂತಂದರೆ ಅನಂತ ಬಾರಿ ಸತ್ತಿದ್ದಾನೆ. ಸಾಯುವುದು ಕೂಡ ಸಂಸಾರ ಮತ್ತು ಜನ್ಮ ತಾಳುವುದು ಕೂಡ ಸಂಸಾರ. ಸಾಯದೇ ಇರುವುದು, ಜನ್ಮ ತಾಳದೇ ಇರುವುದು, ಇದು ಮೋಕ್ಷ. ಮೋಕ್ಷ ಅಂದರೆ ಏನು? ಎಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ, ಕೇವಲ ಆತ್ಮ ಇದ್ದಾನೆ. ಸಂಯೋಗ ಅವಸ್ಥೆಯನ್ನು ಪಡೆದುಕೊಳ್ಳುವುದೂ ಇಲ್ಲ, ವಿಯೋಗ ಅವಸ್ಥೆಯನ್ನು ಹೊಂದುವುದೂ ಇಲ್ಲ. ಅಂಥ ಅವಸ್ಥೆಗೆ ನಾವು ಮೋಕ್ಷ ಅಂತ ಅಂತೀವಿ. ಇಂಥ ಜೀವ ಮತ್ತು ಅಚೇತನ ಪದಾರ್ಥಗಳ ವಿಷಯದಲ್ಲಿ ಕೇವಲಿ ಭಗವಂತರು ಹೇಳಿರ್ತಕ್ಕಂತಹ ಈ ಉಪದೇಶ ನಮ್ಮೆಲ್ಲರಿಗೂ ಉಪಕಾರ ಮಾಡುವಂತಹ, ಕಲ್ಯಾಣ ಮಾಡುವಂತಹ, ಸನ್ಮಾರ್ಗದ ದಾರಿಯನ್ನು ತೋರಿಸುವಂತಹ ಉಪದೇಶ. ಇದನ್ನೇ ಬಾರಿಗೆ ಕೇಳಬೇಕು. ಈ ಜಗತ್ತು ಎಂಥ ಉಪದೇಶಗಳನ್ನು ಕೇಳ್ತದೆ ಅಂತಂದರೆ, ನಮ್ಮನ್ನು ಹುಟ್ಟಿಸುವವನೂ ಪರಮಾತ್ಮ, ಸಾಯಿಸುವವನೂ ಪರಮಾತ್ಮ, ಸೃಷ್ಟಿಸುವವನೂ ಪರಮಾತ್ಮ, ವಿನಾಶಗೊಳಿಸುವವನೂ ಪರಮಾತ್ಮ, ಈ ಸೃಷ್ಟಿಯ ಕರ್ತ ಪರಮಾತ್ಮ. ಇದನ್ನೇ ಕೇಳ್ತಿರ್ತೀವಿ. ಎಲ್ಲಿ ಹೋದರೂ ಇದೇ ಕಿವಿಗೆ ಕೇಳಿಸ್ತದೆ. ಆದರೆ ಎಂದಾದರೂ ಇಂಥ ವಚನಗಳನ್ನು, ಉಪದೇಶವನ್ನು ನಾವು ಕೇಳಿದ್ದೇವೇನು? ಈ ಸೃಷ್ಟಿಯನ್ನು ಯಾರೂ ಸೃಷ್ಟಿಸಿಲ್ಲ. ಇದನ್ನು ಎಷ್ಟು ಸಲ ಕೇಳಿದ್ದೀರಿ? ಯಾರೂ ಸೃಷ್ಟಿಸಿಲ್ಲ, ಯಾರೂ ವಿನಾಶಕರೂ ಅಲ್ಲ, ಯಾರೂ ರಕ್ಷಕರೂ ಅಲ್ಲ. ಇದನ್ನು ಎಷ್ಟು ಸಲ ಕೇಳಿದ್ದೀರಿ? ಜಾಸ್ತಿ ಸಲ ಯಾವುದನ್ನು ಕೇಳಿದ್ದೀರಿ ಹೇಳಿ? ಜಾಸ್ತಿ ಹೆಚ್ಚಿಗೆ ಯಾವ ವಿಷಯವನ್ನು ಕೇಳಿದ್ದೀರ? ಅದನ್ನು ಅಥವಾ ಇದನ್ನು? ಅದನ್ನು ಕೇಳಿದ್ದೀವಿ. ಯಾವುದನ್ನು ಕೇಳಿದ್ದೇವೆಯೋ ಅದು ನಮ್ಮಲ್ಲಿ ಮನೆ ಮಾಡಿಕೊಂಡಿದೆ. ಅದನ್ನೇ ನಾವು ನಂಬಿಕೊಂಡಿದ್ದೇವೆ ಅಂತಂದರೆ ನಮ್ಮ ಜ್ಞಾನ ಮಿಥ್ಯಾಜ್ಞಾನದ ರೂಪವಾಗಿ ಬದಲಿಸಿತು. ಇನ್ನು ಅದನ್ನು ಸಮ್ಯಕ್ ರೂಪದಲ್ಲಿ ಬದಲಿಸಿಕೊಳ್ಳಬೇಕು ಅಂತಂದರೆ ಯಾವುದನ್ನು ಕೇಳಬೇಕು? ಅದರ ಅಪೋಸಿಟ್ ವಿಷಯವನ್ನು ಕೇಳಬೇಕು. ಈ ಜಗತ್ತನ್ನು, ನನ್ನ ಶರೀರವನ್ನು, ನನ್ನ ಆತ್ಮನನ್ನು, ಜಗತ್ತಿನಲ್ಲಿ ಇರತಕ್ಕಂಥ ಇಷ್ಟೊಂದು ಎಲ್ಲ ಪದಾರ್ಥಗಳನ್ನು ಯಾರೂ ಕೂಡ ಸೃಷ್ಟಿಸಿಲ್ಲ. ಇವು ಅನಾದಿ ಕಾಲದಿಂದ ಇವೆ. ಭವಿಷ್ಯದಲ್ಲೂ ಕೂಡ ಅನಾದಿ ಕಾಲದವರೆಗೆ ಇದೇ ತರಹ ಇರುವಂಥವುಗಳಾಗಿವೆ. ಇದನ್ನು ಗಚ್ಚಿ ಮಾಡಿಕೊಳ್ಬೇಕು. ಮಾಡ್ಕೊಳ್ತೀರಾ?
ಗಚ್ಚಿ ಮಾಡ್ಕೊಳ್ಳೋದಂತಂದ್ರೆ ಏನು? ಅದನ್ನು ಚೇಂಜ್ ಮಾಡಿಕೊಂಡು ಅದರ ಸಂಸ್ಕಾರವನ್ನು ತೆಗೆದು ಹಾಕಿ ಈ ಸಂಸ್ಕಾರವನ್ನು ಹಾಕಿಕೊಳ್ಳುವುದೇ ಸಮ್ಯಕ್ ದರ್ಶನ. ಮೂಢ ನಂಬಿಕೆಗಳನ್ನು ತ್ಯಾಗ ಮಾಡುವುದೇ ಸಮ್ಯಕ್ತ್ವ. ಮೂಢನಂಬಿಕೆ ಅಂತಂದರೆ ಯಾವುದು ಸರಿಯಿಲ್ಲವೋ ಅದನ್ನು ನಂಬುವುದು, ಯಾವುದು ವಿಪರೀತವೋ ಅದನ್ನು ನಂಬುವುದು, ಇದು ಮಿಥ್ಯಾತ್ವ. ಮತ್ತು ಯಾವುದನ್ನು ಅದರ ವಿರುದ್ಧವಾಗಿ ನಂಬುವುದಿರ್ತದೆ ಆ ಥರದಲ್ಲಿ ನಂಬುವುದು ಸಮ್ಯಕ್ತ್ವ. ಜಗತ್ತನ್ನು ಸೃಷ್ಟಿಸಿರುವವನು ಪರಮಾತ್ಮ ಅನ್ನುವಂತಹ ಈ ವಿಷಯ ಜನವಾಣಿನೋ ಅಥವಾ ಜಿನವಾಣಿ? ಅದು ಜನವಾಣಿ, ಇದು ಜಿನವಾಣಿ. ಜನವಾಣಿಯನ್ನು ನಂಬುವುದು ಮಿಥ್ಯಾತ್ವ, ಜಿನವಾಣಿಯನ್ನು ನಂಬುವುದು ಸಮ್ಯಕ್ತ್ವ. ಯಾವುದರ ಮೇಲೆ ವಿಶ್ವಾಸ ಮಾಡಬೇಕು? ಕೆಲವೊಬ್ಬರು ಭ್ರಮಿತರಾಗ್ತಾರೆ. ಏನಂತಾರೆ ಅಂತಂದರೆ, ಕೆಲವರು ಹೀಗೆ ಅಂತಾರಲ್ಲ, ಜಗತ್ತನ್ನು ಯಾರೋ ಸೃಷ್ಟಿಸಿದ್ದಾರೆ, ಎಲ್ಲರೂ ಇದೇ ಥರ ಅಂತಾರಲ್ಲ, ಮತ್ತು ನೀವು ಮಹಾರಾಜರು ಯಾರೂ ಸೃಷ್ಟಿಸಿಲ್ಲ ಅಂತ ಮೊದಲನೇ ಸಲ ಕೇಳಿದ್ದೀವಿ, ನೀವು ಹೀಗೆ ಅಂತೀರಲ್ಲ. ಯಾವುದನ್ನು ನಂಬಬೇಕು? ಈ ಥರ ಭ್ರಮ ಹುಟ್ಟಿಕೊಳ್ತದೆ. ಭ್ರಮ. ಆ ಭ್ರಮವನ್ನು ದೂರ ಮಾಡಿಕೊಳ್ಳಬೇಕು ಅಂತಂದರೆ ಎರಡನ್ನೂ ಓದಬೇಕು, ಎರಡನ್ನೂ ತಿಳಿದುಕೊಳ್ಳಬೇಕು, ಎರಡನ್ನೂ ವಿಚಾರಿಸಿಕೊಳ್ಳಬೇಕು, ಚಿಂತಿಸಿಕೊಳ್ಳಬೇಕು. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನತಕ್ಕಂಥದ್ದನ್ನು ನಾವೇ ನಿರ್ಣಯಕ್ಕೆ ಬಂದು ನಿರ್ಣಯ ತಕ್ಕೊಂಡು ಸರಿಯಾದ ಸನ್ಮಾರ್ಗವನ್ನು ನಡೆಯಬೇಕು. ಈ ಕಾರ್ಯ ಎಲ್ಲಿ ತನಕ ಆಗುವುದಿಲ್ಲವೋ ಅಲ್ಲಿ ತನಕ ನಮಗೆ ನಾಲ್ಕನೆಯ ಗುಣಸ್ಥಾನ ಆಗುವುದೇ ಇಲ್ಲ. ನಾಲ್ಕನೆಯ ಗುಣಸ್ಥಾನ. ನಾಲ್ಕನೆಯ ಗುಣಸ್ಥಾನದ ಹೆಸರೇನು? ಸಮ್ಯಕ್ತ್ವ ಗುಣಸ್ಥಾನ. ಸಮ್ಯಕ್ ದರ್ಶನವನ್ನು, ಆತ್ಮನ ಸದ್ಗುಣವನ್ನು ಹೊಂದಿರತಕ್ಕಂತಹ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಇರುವಾಗ, ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಇದ್ದಂತಹ ಮನುಷ್ಯ ತಾನು ಸಂಯಮಿಯಾಗಿರದಿದ್ದರೂ, ವೃತ್ತಿಯಾಗಿರದಿದ್ದರೂ, ನಂಬಿಕೆಯ ಅಪೇಕ್ಷೆಯಿಂದ, ಜ್ಞಾನದ ದೃಷ್ಟಿಕೋನದಿಂದ ಆತನ ಜ್ಞಾನ ನಿರ್ದೋಷ ಇರುತ್ತದೆ. ಜ್ಞಾನ ನಿರ್ದೋಷವಾಗಬೇಕು. ಜ್ಞಾನ ನಿರ್ದೋಷ ಆಯಿತು, ಶ್ರದ್ಧೆಯಲ್ಲಿ ಸಮೀಚೀನ ಶ್ರದ್ಧೆ ಮೂಡಿ ಬಂತು ಅಂತಂದರೆ ಚಾರಿತ್ರವನ್ನು ಪಡೆದುಕೊಂಡಾಗ ಆ ಚಾರಿತ್ರವು ಕೂಡ ನಿರ್ಮಲ ಆಗಿಬಿಡುತ್ತೆ. ಅದು ಕೂಡ ಸಮ್ಯಕ್ ಚಾರಿತ್ರ ಅಂತ ಅನ್ನಿಸ್ಕೊಳ್ತದೆ. ಅದಕ್ಕಾಗಿ ಜಿನ ಭಗವಂತರ ವಚನಗಳ ಮೇಲೆ ಶ್ರದ್ಧೆಯನ್ನು ತಂದುಕೊಂಡ ನಂತರ ಅವುಗಳನ್ನು ಸತತವಾಗಿ ಚಿಂತನೆ ಮಾಡಿಕೊಳ್ಳುತ್ತಾ ಇರುವುದು ಇದು ಕೂಡ ಅವಶ್ಯಕ. ನಾವು ಮಾನವ ಪರ್ಯಾಯದಲ್ಲಿ ಹುಟ್ಟಿ ಬಂದಿದ್ದೇವೆ. ನಮ್ಮನ್ನು ಯಾರು ಹುಟ್ಟಿಸಿದರು ಅನ್ನುವಂತಹ ಪ್ರಶ್ನೆಯನ್ನು ಉತ್ಪನ್ನ ಮಾಡಿಕೊಂಡು ಅದನ್ನು ಚಿಂತನೆ ಮಾಡಿ, ಯಾರು ಹುಟ್ಟಿಸಿದರು? ಜಿನ ಭಗವಂತರ ವಾಣಿಯನ್ನೂ ಕೇಳುವುದು ಕೇಳಿ, ಮತ್ತು ಜನವಾಣಿಯೂ ಕೂಡ ಇದೆ. ನಾವು ಎಷ್ಟೋ ದಿನಗಳಿಂದ ಪರಂಪರೆಯಿಂದ ಈ ಮಾತನ್ನು ಕೇಳ್ತಾ ಬಂದಿದ್ದೇವೆ.
ಎರಡನ್ನೂ ಹೋಲಿಸಿಕೊಂಡು ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಳ್ಳೋಣ. ಈ ವಿಚಾರ ಮಾಡಿಕೊಳ್ಳುವಾಗ ನಮಗೆ ತಟ್ಟನೆ ಗೊತ್ತಾಗುತ್ತೆ, ನಾನು ಹೇಗೆ ಹುಟ್ಟಿದೆ ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಜಿನೇಂದ್ರ ಭಗವಂತನ ವಾಣಿಯಲ್ಲಿ ಹೋಗ್ತದೆ. ಸಿಗ್ತದೋ ಅಥವಾ ಇಲ್ಲ? ಸಿಗ್ತದೆ. ನಾವು ಹುಟ್ಟಬೇಕಾದ್ರೆ ಏನು ಕಾರಣ ಆಯಿತು? ಯಾರು ಹುಟ್ಟಿಸಿದ್ರು? ನಮ್ಮನ್ನು ಯಾರು ಹುಟ್ಟಿಸಿದ್ರು? ಪರಮಾತ್ಮ ಹುಟ್ಟಿಸಿಲ್ಲ ಅಂತಂದರೆ ನಮ್ಮನ್ನು ಹುಟ್ಟಿಸುವವರು ಯಾರು? ಸಾಯಿಸುವವರು ಯಾರು? ಯಾವ ಕಾರಣದಿಂದ ನಾವು ಸಾಯಬೇಕಾಗ್ತದೆ? ಯಾವ ಕಾರಣದಿಂದ ನಾವು ಹುಟ್ಟಬೇಕಾಗ್ತದೆ? ಯಾವುದಾದ್ರೂ ಒಂದು ಶಕ್ತಿ ಇರ್ಬೋದಲ್ಲ ಇದಕ್ಕೂ. ಪರಮಾತ್ಮನ ಶಕ್ತಿ ಇಲ್ಲ ಅಂತಂದರೆ ಯಾವುದಾದ್ರೂ ಮತ್ತೊಂದು ಶಕ್ತಿ ಇರಲೇಬೇಕು. ಇದೆ. ಅದ್ಯಾವ ಶಕ್ತಿ? ಕರ್ಮಶಕ್ತಿ. ಈ ಕರ್ಮಶಕ್ತಿ ಇದೇ ಸತ್ಯ. ಎಲ್ಲರಿಗೂ ಕೂಡ ಒಂದು ಆಯುಷ್ಯ ಅನ್ನತಕ್ಕಂಥದ್ದು ಇದೆಯೋ ಅಥವಾ ಇಲ್ಲ? ಆಯುಷ್ಯ ಇದೆ ಅನ್ನೋದನ್ನು ಜಗತ್ತಿಗೆ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ಆಯುಷ್ಯ ತೀರ್ಕೊಂತೋ ಅವನು ಸತ್ತು ಹೋದ, ಆಯುಷ್ಯ ಇದೆ ಅಂತಂದರೆ ಅವನು ಜೀವಿಸ್ತಾ ಇದ್ದಾನೆ. ಈ ಆಯುಷ್ಯಕ್ಕೆ ನಾವು ಆಯು ಕರ್ಮ ಅಂತ ಅಂತೀವಿ. ಈ ಆಯು ಕರ್ಮ ಎಲ್ಲಿಂದ ಬಂತು? ನಮ್ಮ ಆತ್ಮನಲ್ಲಿ ಈ ಕರ್ಮ, ಈ ಅಚೇತನ ಜಡವಸ್ತು ಎಲ್ಲಿಂದ ಬಂತು? ಆಯು ಕರ್ಮ. ಆಯು ಕರ್ಮ ಎಲ್ಲರಲ್ಲೂ ಇದೆ. ನಿಮ್ಮಲ್ಲಿ ಯಾವ ಆಯು ಕರ್ಮ ಇದೆ ಅಂತಂದರೆ ಮನುಷ್ಯಾಯು ಕರ್ಮ. ಈ ಆಯು ಕರ್ಮ ಅನ್ನುವಂಥದ್ದು 4 ಪ್ರಕಾರದ್ದು. ಮನುಷ್ಯಾಯು ಕರ್ಮ, ದೇವಾಯು ಕರ್ಮ, ನರಕಾಯು ಕರ್ಮ ಮತ್ತು ತಿರ್ಯಂಚಾಯು ಕರ್ಮ. 4 ಪ್ರಕಾರದ ಆಯು ಕರ್ಮ ಇದೆ. ಈ ಆಯು ಕರ್ಮ ನಾವು ಬದುಕಲಿಕ್ಕೆ ಸಹಾಯವನ್ನು ಮಾಡ್ತದೆ. ಎಲ್ಲಿ ತನಕ ನಮ್ಮ ಜೀವನ ಇದೆಯೋ ಆ ಜೀವನ ಜೀವಿಸುವುದಕ್ಕೆ ಕಾರಣ ಆಯು ಕರ್ಮ. ಇದರ ಜೊತೆಯಲ್ಲಿ ಗತಿ ಕರ್ಮವೂ ಕೂಡ ಒಂದು ಇದೆ, ಅದು ನಾಮಕರ್ಮ. ಅದು ಸೆಪ್ರೇಟ್ ಇದೆ, ಅದರ ಅಸ್ತಿತ್ವ ಬೇರೆ. ಗತಿ ಕರ್ಮದ ಉದಯದಿಂದ ನಾವು ಮನುಷ್ಯ ಗತಿಗೆ ಬರ್ತೇವೆ. ಮನುಷ್ಯ ಗತಿಯಲ್ಲಿ ಬಂದು ಮನುಷ್ಯ ಆಗಿನೇ ಇರ್ತೇವೆ. ಎಲ್ಲಿ ತನಕ ಆಯು ಕರ್ಮ ಪೂರ್ಣ ಆಗುವುದಿಲ್ಲೋ ಅಲ್ಲಿ ತನಕ ನಾವು ಈ ಮನುಷ್ಯಗತಿಯಲ್ಲಿ ಬಂದು ಮನುಷ್ಯ ಗತಿ ನಾಮ ಕರ್ಮದ ಫಲವನ್ನು ನಾವು ಅನುಭವಿಸ್ತಿರ್ತೇವೆ. ಆಯು ಕರ್ಮ ನಮಗೆ ಸಾಥ್ ಕೊಡ್ತದೆ. ಎಲ್ಲಿ ತನಕ ಅದು ಮುಗಿಯುವುದಿಲ್ಲವೋ ಅಲ್ಲಿ ತನಕ ಮರಣ ಇಲ್ಲವೇ ಇಲ್ಲ. ಆಯು ಕರ್ಮ ಮುಗಿಯಿತು ಅಂತಂದರೆ ಮರಣ ಆಯಿತು. ಒಂದು ದೀಪ, ಆ ದೀಪದಲ್ಲಿ ನೀವು ಎಣ್ಣೆಯನ್ನು ಹಾಕಿದ್ದೀರ, ಆರತಿ ಹೊತ್ತಿಸ್ತಿರಲ್ಲ, ಆರತಿಯಲ್ಲಿ ಎಣ್ಣೆ ಹಾಕ್ತಿರೋ ಅಥವಾ ತುಪ್ಪ ಹಾಕ್ತಿರೋ? ಎರಡೂ ಹಾಕ್ತೀರಿ. ಕೆಲವೊಮ್ಮೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನೂ ಬಳಸ್ಕೊಳ್ತೀವಿ, ಎಣ್ಣೆ ಇಲ್ಲ ಅಂತಂದರೆ ತುಪ್ಪ ಬಳಸ್ಕೊಳ್ತೀವಿ. ಅದರಲ್ಲಿ ನೀವು ತುಪ್ಪವನ್ನು ಹಾಕಿದ್ದೀರಿ ಅಂತಂದರೆ ಆ ತುಪ್ಪ ಎಷ್ಟು ಗಂಟೆ ಕಾಲ ಉರಿಯಲಿಕ್ಕೆ ಸಾಧ್ಯವೋ ಅಲ್ಲಿ ತನಕ ಆ ದೀಪ ಉರಿತದೆ, ಆರತಿ ಉರಿತದೆ. ಅದು ತುಪ್ಪ ಮುಗಿಯಿತು ಅಂತಂದಾಗ ಅದು ಆರಿ ಹೋಗುತ್ತೆ. ಆ ದೀಪದ ಜೀವನ ಬತ್ತಿ ಮತ್ತು ಎಣ್ಣೆ ಅಥವಾ ತುಪ್ಪ. ಬತ್ತಿ ತುಪ್ಪ ಇವು ಎರಡೂ ವಸ್ತುಗಳು ಎಲ್ಲಿವರೆಗೆ ಇವೆಯೋ ಅಲ್ಲಿ ತನಕ ಆ ಜ್ಯೋತಿ ಇದೆ. ಜ್ಯೋತಿ ಅಂದರೆ ಆತ್ಮ, ಬತ್ತಿ ಅಂದರೆ ಶರೀರ ಮತ್ತು ತುಪ್ಪ ಅಂದರೆ ಆಯು ಕರ್ಮ. ತುಪ್ಪ ಅಂದರೆ ಆಯು ಕರ್ಮ. ಜ್ಯೋತಿ
ಎಲ್ಲಿ ತನಕ ಇರ್ತದೆ? ಎಲ್ಲಿ ತನಕ ತುಪ್ಪ ಇದೆ ಅಲ್ಲಿ ತನಕ ಜ್ಯೋತಿ ಇದೆ. ಬತ್ತಿ ಮತ್ತು ತುಪ್ಪ ಇವೆರಡರ ವಿಯೋಗ ಆಯಿತು ಅಂತಂದರೆ ಜ್ಯೋತಿ ಮರೆಯಾಗುತ್ತದೆ. ಜ್ಯೋತಿ ಹೋಯಿತು. ಎಲ್ಲಿ ಹೋಯಿತು? ಎಲ್ಲಿ ಹೋಯಿತು? ದೀಪ ಆರಿತು. ಆದರೆ ದೀಪ ಆರುವ ಹಾಗೆ ಆತ್ಮ ಆರಿ ಹೋಗುಲ್ಲ, ಅದರ ಅಸ್ತಿತ್ವ ನಾಶವಾಗುಲ್ಲ. ಆತ್ಮ ಅನ್ನತಕ್ಕಂತಹ ಜ್ಯೋತಿ ಇನ್ನೊಂದು ಗತಿಗೆ ಹೋಯಿತು. ಎಲ್ಲಿ ಹೋಯಿತು? ಇನ್ನೊಂದು ಗತಿಗೆ ಹೋಯಿತು. ನಾಲ್ಕರಲ್ಲಿಯ ಯಾವುದೇ ಒಂದು ಗತಿಗೆ ಹೋಯಿತು. ಆಮೇಲೆ ಅಲ್ಲಿ ಹೋಗಬೇಕಂತಂದರೆ ಆ ಗತಿಗೆ ಹೋಗುವಂತಹ, ಮುಂದಿನ ಗತಿಗೆ ಹೋಗುವಂತಹ ಕರ್ಮವನ್ನು ಮೊದಲೇ ಕಟ್ಟಿಕೊಂಡಿತ್ತೋ ಅಥವಾ ಹೋಗುವಾಗ ಕಟ್ಟಿಕೊಂಡಿತೋ? ಸತ್ತ ನಂತರ ಕಟ್ಟಿಕೊಂಡಿತೋ ಅಥವಾ ಮೊದಲೇ ಕಟ್ಟಿಕೊಂಡಿತ್ತೋ? ನೋಡಿ, ಹೋಗುವಕ್ಕಿಂತ ಮುಂಚಿತವಾಗಿ ಆ ಜ್ಯೋತಿಯ ಹಿಂದೆ ಆ ಜ್ಯೋತಿ ಎಣ್ಣೆಯನ್ನು ಇಲ್ಲಿಂದ ಹಾಕಿಕೊಂಡೇ ಹೋಗುತ್ತೆ. ಎಣ್ಣೆಯನ್ನು ತಕ್ಕೊಂಡು ಹೋಗ್ತದೆ. ಬತ್ತಿ ಅಲ್ಲಿ ಸಿಗ್ತದೆ ಹೋದ ನಂತರ. ಅಲ್ಲಿ ಹೋದ ನಂತರ ಬತ್ತಿ ಸಿಕ್ಕ ಹೋಗ್ತದೆ. ಆದರೆ ಏನು ತಕ್ಕೊಂಡು ಹೋಗ್ಬೇಕು? ಇಲ್ಲಿಂದ ಎಣ್ಣೆ ತಕ್ಕೊಂಡು ಹೋಗಬೇಕು. ಎಣ್ಣೆ ಅಲ್ಲಿ ಹೋದ ನಂತರ ಸಿಕ್ಕಿಲ್ಲ. ಬತ್ತಿ ಸಿಗಬಹುದು, ಬತ್ತಿ ಸಿಗಬಹುದು, ಅಲ್ಲಿ ಎಣ್ಣೆ ಸಿಕ್ಕಿಲ್ಲ. ಎಣ್ಣೆಯನ್ನು ಇಲ್ಲಿಂದ ತಗೊಂಡು ಹೋಗಬೇಕು. ಈ ಎಣ್ಣೆ ಸಿಗಬೇಕಂತಂದ್ರೂ ಕೂಡ ಇದಕ್ಕೊಂದು ಕೆಲವೊಂದು ರೂಲ್ಸ್ಗಳಿವೆ, ನಿಯಮಗಳಿವೆ, ಸಿದ್ಧಾಂತ ಇದೆ. ಆ ಎಣ್ಣೆ ಯಾವಾಗ ಸಿಗ್ತದೆ ಅನ್ನುವುದು ಕೂಡ ಒಂದು ಸಿದ್ಧಾಂತ ಇದೆ. ಯಾವ ಥರ ನಿಮ್ಮ ಪೇಟೆಯಲ್ಲಿ ಸೀಮೆ ಎಣ್ಣೆ, ಚಿಮ್ನಿ ಎಣ್ಣೆ ಅಂತಾರಲ್ಲ, ಸೀಮೆ ಎಣ್ಣೆ ಸಿಗಬೇಕು ಅಂತಂದರೆ ಅದು ಯಾವಾಗ ಬರ್ತದೆಯಲ್ಲ, ಸರ್ಕಾರ ತರ್ತದೆಯಲ್ಲ, ಆವಾಗ ಸಿಗೋದು ಹೌದಲ್ಲ. ಅದಕ್ಕೊಂದು ಡೇಟ್ ನಿಶ್ಚಿತ ಇದೆ. ಇಂಥ ಡೇಟಿಗೆ ಈ ಎಣ್ಣೆ ಬರ್ತದೆ, ಬಂದಾಗ ತಗೊಂಡು ಹೋಗಬೇಕು. ಅದೇ ಥರ ನಾವು ಬದುಕುವಾಗ, ಜೀವಿಸುವಾಗ ಈ ನಮ್ಮ ಮನುಷ್ಯಾವಿನ ಎಣ್ಣೆ ಯಾವ ಉರಿತಾ ಇದೆಯಲ್ಲ, ಇದು 2 ಭಾಗ ಉರಿದು ಹೋಗಿರಬೇಕು, 1 ಭಾಗ ಉಳಿದಿರಬೇಕು. 2 ಭಾಗ ಸುಟ್ಟು ಹೋಗಿರಬೇಕು, 1 ಭಾಗ ಉಳಿದಿರಬೇಕು. 2 ಭಾಗ ಸುಟ್ಟು 1 ಭಾಗ ಉಳಿದಾಗ ಆ 1ನೇ ಭಾಗದ ಪ್ರಾರಂಭದಲ್ಲಿ ಮುಂದಿನ ಭವಕ್ಕೆ ಹೋಗುವಂತಹ ಯಾವ ಎಣ್ಣೆ ಬೇಕೋ ಆ ಎಣ್ಣೆಯನ್ನು ಅದೇ ಕಾಲದಲ್ಲಿ ನಾವು ಸಂಗ್ರಹಿಸಿ ಇಟ್ಕೊಳ್ತೇವೆ. ಆದರೆ ಬತ್ತಿ ಇಲ್ಲ. ಬತ್ತಿ ಅಲ್ಲಿ ಸಿಗ್ತದೆ, ಎಣ್ಣೆ ಇಲ್ಲಿ ಸಿಗ್ತದೆ. ಬತ್ತಿ ಅಲ್ಲಿ ಸಿಗೋದು, ಎಣ್ಣೆ ಇಲ್ಲಿ ಸಿಗೋದು. 2 ಭಾಗ ಕಳೆದು ಹೋದ ನಂತರ 3ನೇ ಭಾಗದ ಅಂತರ್ಮುಹೂರ್ತ, ಮೊದಲನೇ ಅಂತರ್ಮುಹೂರ್ತದಲ್ಲಿ ನಾವು ಮುಂದಿನ ಭಾಗದ ಎಣ್ಣೆಯನ್ನು ಇಲ್ಲೇ ತಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಮತ್ತು ಯಾವ ಎಣ್ಣೆಯನ್ನು ಖರೀದಿ ಮಾಡಿದ್ದೇವೆ, ಯಾವ ತುಪ್ಪನ್ನು ಖರೀದಿ ಮಾಡಿದ್ದೇವೆ ಅಲ್ಲ, ಅದಕ್ಕೊಂದು ಹೆಸರೂ ಕೂಡ ಇರ್ತದೆ. ಇದು ತಿರ್ರೆಂಚಾಯು, ಇದು ನರಕಾಯು, ಇದು ಮನುಷ್ಯಾಯು ಅನ್ನುವಂತಹ ಅದಕ್ಕೆ ಹೆಸರೂ ಇದೆ. ನರಕಾಯು ಅಂತಂದರೆ ಎಣ್ಣೆ. ಎಂಥ ಎಣ್ಣೆ? ಎಳ್ಳೆಣ್ಣೆಯಲ್ಲಿ ಸುಗಂಧ ಇದೆ, ನರಕಾಯುವಿನಲ್ಲಿ ಸುಗಂಧ ಇಲ್ಲ. ಯಾವ ಎಣ್ಣೆ ಅನ್ನೋದು? ಕಹಿ ಎಣ್ಣೆ, ಕಹಿಯಾದ ಎಣ್ಣೆ, ಅದು ಕೂಡ ಸುಡ್ತದೆ. ಯಾವ ಎಣ್ಣೆ ಕಹಿಯಾಗಿರ್ತದೆ ಅಲ್ಲ, ಅತ್ಯಂತ ಕಹಿ ಅನ್ನುವಂತಹ ಎಣ್ಣೆ ಯಾವುದು? ಔಡ್ಲೆಣ್ಣೆ ಅಲ್ಲ, ಔಡಲ ಎಣ್ಣೆಕ್ಕಿಂತಲೂ ಕಹಿ. ನಿಮಗೆ ಗೊತ್ತಿಲ್ಲ. ಅದನ್ನು
ತಿನ್ನಲಿಕ್ಕೆ ಉಪಯೋಗಿಸುವುದೇ ಇಲ್ಲ. ಉರಿತದೆ, ಉರಿಸಬೇಕು ಅಂತಂದರೆ ಉರಿತದೆ, ಆರತಿ ಉರಿಸಬಹುದು, ಜ್ವಲನಶೀಲ ಇದೆ. ಈ ಗಿಡಗಳಿರ್ತಾವಲ್ಲ ರೋಡ್ದ ಅಕ್ಕಪಕ್ಕದಲ್ಲಿ, ಆ ಬಾದಾಮದಂಥ ಕಾಯಿ ಹತ್ತದೆ ನೋಡಿ, ಅದು ಯಾವ ಗಿಡ ಅಂತೀರ? ಬಾದಾಮದಂತಹ ಕಾಯಿ ಬೆಳಗ್ಗೆ ಭಾಳಷ್ಟು ಕಾಯಿಗಳು ಹತ್ತವೆ. ಏನೋ ಗಿಡದ ಹೆಸರಿದೆ, ಅದರೊಳಗೆ ಬೀಜ ಇರ್ತದೆ. ಆ ಬೀಜದ ಎಣ್ಣೆಯನ್ನು ತಕ್ಕೊಂಡು, ಬಹಳ ಕಹಿ ಇರ್ತದೆ ಅದು, ಆ ಬೀಜ ಎಣ್ಣೆಯನ್ನು ತಕ್ಕೊಂಡು ಉರಿಸಿದ್ರಿ ಅಂತಂದರೆ ಆರತಿನೂ ಉರಿಬಹುದು. ನರಕಾಯು ಅಂದರೆ ಆ ಬೀಜದ ಎಣ್ಣೆ, ತಿರ್ರೆಂಚಾಯು ಅಂದರೆ ಔಡಲೆ ಎಣ್ಣೆ. ಸ್ವಲ್ಪ ಸಿಹಿ ಇದೆ, ಮನುಷ್ಯರು ಇದನ್ನು ತಿಂತಾರೆ, ಅದು ತಿನ್ನಲಿಕ್ಕೆ ಬರೋಲ್ಲ, ಯಾವುದೋ ಅನ್ಯ ಕೆಲಸಗಳಲ್ಲಿ ಬರಬಹುದು. ಔಡಲೆ ಎಣ್ಣೆ ಅಂದರೆ ತಿರ್ರೆಂಚಾಯು, ಮತ್ತು ಎಳ್ಳೆಣ್ಣೆ ಅಂದರೆ ಮನುಷ್ಯಾಯು, ತುಪ್ಪ ಅಂದರೆ ದೇವಾಯು. 4 ಉದಾಹರಣೆ ಅದು ಅಲ್ಲ, 4 ಉದಾಹರಣೆ ಸಿಕ್ಕರೆ ಸಾಕು, ನಿಮ್ಮ ತಳೊಳಗೆ ಈ ಸಿದ್ಧಾಂತ ಹೋಗ್ತದೆ. ಮನುಷ್ಯ ತಾನು ತನ್ನ ಶರೀರದಿಂದ ವಿಯೋಗ ಅವಸ್ಥೆಯನ್ನು ಪಡೆದುಕೊಂಡು ಮರಣ ಹೊಂದಿ ಮುಂದೆ ಹೋಗುವಾಗ ಯಾವುದಾದರೂ ಒಂದು ಎಣ್ಣೆಯನ್ನು ಮೊದಲೇ ಹಾಕಿಕೊಂಡು ಹೋಗ್ತಾನೆ. 2 ಭಾಗ ಸುಟ್ಟು ಹೋದ ನಂತರ 3ನೇ ಭಾಗ ಉಳಿದಾಗ ಆ ಎಣ್ಣೆಯನ್ನು ಹಾಕಿಕೊಳ್ತಕ್ಕಂಥ ಚಾನ್ಸ್ ಇದೆ. ಇಂಥ ಚಾನ್ಸ್ಗಳು ಎಷ್ಟಿವೆ ಅಂತಂದರೆ 8 ಇವೆ. 8 ಸಲ ಚಾನ್ಸ್ ಸಿಗ್ತದೆ. ಮುಂದಿನ ಗತಿಗೆ ಹೋಗಿ ಜೀವಿಸಲಿಕ್ಕೆ ಕಾರಣವಾಗುವಂತಹ ಎಣ್ಣೆಯನ್ನು ನಾವು ಇಲ್ಲಿ ಹಾಕಿಕೊಳ್ಳಬೇಕು ಅಂತಂದರೆ ಹಾಕಿಕೊಳ್ಳುವಂಥದ್ದಕ್ಕೆ 8 ಚಾನ್ಸ್ ಇದೆ. ಮೊದಲನೇ ಚಾನ್ಸ್ದಲ್ಲಿ ಹಾಕಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂದ್ರೂ 2ನೇದಕ್ಕೆ ಹಾಕಿಕೊಳ್ಳಬಹುದು. ಅಲ್ಲಿಯೂ ಆಗಲಿಲ್ಲ ಅಂತಂದರೆ 3ನೇ ಚಾನ್ಸ್ನಲ್ಲಿ ಹಾಕಿಕೊಳ್ಳಬಹುದು. ಆದರೆ ಯಾವ ಥರ ಇದನ್ನು ತಿಳ್ಕೊಳ್ಬೇಕು ಅಂತಂದರೆ, ಮೊದಲನೇ ಸಲ ಹಾಕಿಕೊಳ್ಳುವಾಗ 2 ಭಾಗ ಎಣ್ಣೆ ಸುಟ್ಟು ಹೋಗಿರ್ತದೆ, 1 ಭಾಗ ಉಳಿದಿರ್ತದೆ. ಇನ್ನು ಇಲ್ಲಿ ಹಾಕಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಂದರೆ ಆ ಉಳಿದ 1 ಭಾಗದಲ್ಲಿ 3 ಭಾಗ ಮಾಡಬೇಕು. 2 ಭಾಗ ಮತ್ತೆ ಸುಟ್ಟು ಹೋದಾಗ 3ನೇ ಭಾಗದಲ್ಲಿ 2ನೇ ಚಾನ್ಸ ಇರ್ತದೆ. ಅದರಲ್ಲೂ ಹಾಕಿಕೊಳ್ಳಲಿಲ್ಲ ಅಂತಂದರೆ ಮತ್ತೆ ಅದನ್ನು ಭಾಗ ಮಾಡಬೇಕು. ಎಷ್ಟು ಭಾಗ? 3 ಭಾಗ. ಅದರಲ್ಲಿಯೇ 2 ಭಾಗ ಸುಟ್ಟ ನಂತರವೇ 3ನೇ ಭಾಗದಲ್ಲಿ 3ನೇ ಚಾನ್ಸ ಇದೆ. ಅದರಲ್ಲೂ ಆಗಲಿಲ್ಲ ಅಂತಂದರೆ 4ನೇ ಚಾನ್ಸ್ ಇದೆ. ಅದರಲ್ಲಿ ಮತ್ತೆ 3 ಭಾಗ ಮಾಡಬೇಕು. 2 ಭಾಗ ಸುಟ್ಟು ಹೋದಾಗ 1 ಭಾಗ ಉಳಿದಾಗ ಅದರಲ್ಲಿ ಹಾಕಿಕೊಳ್ಳಬಹುದು. ಈ ಥರ ಎಷ್ಟು ಸಲ ಮಾಡಬಹುದು? 8 ಸಲ. 9ನೇ ಸಲ ಭಾಗ ಮಾಡುವಂಥ ಅವಶ್ಯಕತೆ ಇಲ್ಲ. ಆಯು ಕೊನೆಯ ಹಂತದಲ್ಲಿರ್ತದೆ. ಆ ಕಾಲದಲ್ಲಿ ಮುಂದಿನ ಗತಿಗೆ ಹೋಗುವಂತಹ ಎಣ್ಣೆ ನೀವು ಬೇಡಂದ್ರೂ ಕೂಡ ನಿಮ್ಮ ಮನೆಗೆ ಬಂದು ಬೀಳ್ತದೆ, ನಿಮ್ಮ ಆತ್ಮನಲ್ಲಿ ಸೇರಿಕೊಳ್ಳುತ್ತೆ. ಬೇಡ ಅಂದ್ರೂ ಸೇರಿಕೊಳ್ತದೆ. ಇಲ್ಲ ತಗೊಳ್ಳೇಬೇಕು, ಇದು ತುಪ್ಪ, ತಗೊಳ್ಳಿ ತುಪ್ಪ ಇದೆ. ಇನ್ನು ಸಾಯುವಾಗ, ಅಂಥ 9ನೇ ಚಾನ್ಸ್ನಲ್ಲಿ ಸಾಯುವಾಗ ನಮಗೆ ತುಪ್ಪ ಸಿಗಬೇಕು ಅಂತಂದರೆ ನಾವು ಹೇಗಿರಬೇಕು? ನಾವು ಉರಿಸುವಂತಹ ದೀಪಕ್ಕೆ ತುಪ್ಪ ಸಿಕ್ಕಿರಬೇಕು ಅಂತಂದರೆ ನಾವು ಏನು ಮಾಡಿರಬೇಕು? ಧರ್ಮ ಧ್ಯಾನದಲ್ಲಿರಬೇಕು. ನಮ್ಮ ಆತ್ಮಿಕ ಭಾವಗಳನ್ನೆಲ್ಲ ರಕ್ಷಿಸಿಕೊಂಡು ಯಾವಾಗಲೂ ನಮ್ಮ ಆತ್ಮನನ್ನು ಶುದ್ಧವಾಗಿ ಇರಿಸಿಕೊಳ್ಳಬೇಕು. ಆವಾಗ ಮುಂದಿನ ಭವದ ಆ ಒಂದು ತುಪ್ಪ ಅನ್ನತಕ್ಕಂಥದ್ದು ನಿಮಗೆ ಬೇಡ ಅಂದ್ರೂ ಕೂಡ ಸಿಕ್ಕೇ ಸಿಗ್ತದೆ. ಇದು ನಿಸರ್ಗ ನಿಯಮ. ಬೇಡ ಅಂದ್ರೂ ಕೂಡ, ಅಳಬೇಡ ಅಂದ್ರೂ ಕೂಡ ನಿಮ್ಮನ್ನು ಅಳಿಸ್ತದೆ ಅದು. ಇಲ್ಲ ತಗೋ ಅಂತದೆ.
ತಗೋ, ತುಪ್ಪ ತಗೋ. ಯಾಕೆಂದರೆ ನೀನು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆಯಲ್ಲ, ಅದಕ್ಕಾಗಿ ನಾವು ತುಪ್ಪ ತಕ್ಕೊಂಡು ಬಂದಿರೋದು. ನಾವು ಎಳ್ಳೆಣ್ಣೆ ತಂದಿಲ್ಲ, ತುಪ್ಪ ತಂದಿದ್ದೇವೆ. ಅತ್ತರೂ ಕೂಡ ಬಿಡಂಗಿಲ್ಲ, ತಗೊಳ್ಳೇಬೇಕು ತುಪ್ಪ. ಇನ್ನು ನಮಗೆ ಯಾವ ಎಣ್ಣೆಯೂ ಕೂಡ ಬೇಡ ಅಂತಂದಾಗ, ಯಾವುದೂ ಬೇಡ, 4ರಲ್ಲಿ ಯಾವುದೊಂದೂ ಬೇಡ ಅಂತಂದರೆ ಏನು ಮಾಡಬೇಕು? ನಾವು ಆಯು ಕರ್ಮವನ್ನೇ ನಷ್ಟ ಮಾಡಿಕೊಳ್ಳಬೇಕು. ಆಯು ಕರ್ಮವನ್ನು ನಷ್ಟ ಮಾಡಿಕೊಳ್ತಕ್ಕಂತಹ ಜೀವಿಗೆ ಯಾವ ಪುರುಷಾರ್ಥ ಮಾಡಬೇಕು ಅಂತಂದರೆ, ಮನುಷ್ಯಾಯುವನ್ನು ಬಿಟ್ಟು, ಯಾಕೆಂದರೆ ಮನುಷ್ಯಾಯುವನ್ನು ನಾವು ಉಪಯೋಗಿಸ್ತಾ ಇರ್ತೇವೆ, ಆ ಎಣ್ಣೆ ಸುಡ್ತಾ ಇದೆ. ಇನ್ನು ಉಳಿದ 3 ಆಯು ಕರ್ಮಗಳೇನಿವೆ, ಆ 3 ಆಯು ಕರ್ಮಗಳಲ್ಲಿಯ ಒಂದು ಆಯು ಕರ್ಮ ಕಟ್ಟಬಾರದಂತಹ ಪುರುಷಾರ್ಥವನ್ನು ಮಾಡಬೇಕು. ಕಟ್ಟಬಾರದು, ಯಾವುದೂ ಎಣ್ಣೆ ನಮಗೆ ಬೇಕಾಗಿಲ್ಲ ಅಂತಂದರೆ ಏನು ಮಾಡಬೇಕು? ಪುರುಷಾರ್ಥ ಮಾಡಬೇಕು. ಎಂಥ ಪುರುಷಾರ್ಥ? ಧರ್ಮ ಪುರುಷಾರ್ಥ. ಎಂಥ ಧರ್ಮ ಪುರುಷಾರ್ಥ? ಧರ್ಮ 2 ಪ್ರಕಾರದ್ದು. ಒಂದು ಶುಭ ಧರ್ಮ, ಇನ್ನೊಂದು ಅಶುಭ ಧರ್ಮ. ಅಧರ್ಮ ಇದೆ ಅಂತಂದರೆ ಅಲ್ಲಿ ಆಯುಕರ್ಮ ಕಟ್ಟೇ ಕಟ್ತದೆ. ಅಧರ್ಮ ಇದ್ದಾಗ ಆಯುಕರ್ಮ ಕಟ್ಟೇ ಕಟ್ತದೆ. ಶುಭ ಧರ್ಮ ಇದ್ದಾಗ ಆಯುಕರ್ಮ ಕಟ್ತದೆ, ಆದರೆ ಶುಭಾಯು ಕಟ್ತದೆ, ಅಶುಭಾಯು ಕಟ್ಟುವುದಿಲ್ಲ. ನರಕ ಕಟ್ಟಲ್ಲ, ತಿರೆಂಚಿ ಗತಿಗೆ ಹೋಗಲ್ಲ ಜೀವ. ನಮ್ಮ ಆತ್ಮ ಸಮ್ಯಕ್ ದೃಷ್ಟಿಯಾಗಿದ್ದಾನೆ, ಧರ್ಮಾತ್ಮನಾಗಿದ್ದಾನೆ ಅಂತಂದರೆ ನರಕಕ್ಕೆ ಹೋಗುವುದಿಲ್ಲ. ಮತ್ತೆಲ್ಲಿ ಹೋಗಲ್ಲ? ತಿರೆಂಚಿ ಗತಿಗೆ ಹೋಗಲ್ಲ. ಮತ್ತೆಲ್ಲಿ ಹೋಗಲ್ಲ? ಮನುಷ್ಯ ಗತಿಗೂ ಹೋಗಲ್ಲ. ನೀವು ಸಮ್ಯಕ್ ದರ್ಶನವನ್ನು ತಕ್ಕೊಂಡ್ರಲ್ಲ, ಪಾಲನೆ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತಂದರೆ ನೀವು 3 ಗತಿಗೆ ಹೋಗಲ್ಲ. ಎಲ್ಲೆಲ್ಲಿ? ಸಮ್ಯಕ್ ದೃಷ್ಟಿ ಮನುಷ್ಯರು 3 ಗತಿಯಲ್ಲಿ ಹೋಗುವುದೇ ಇಲ್ಲ. ಎಲ್ಲೆಲ್ಲಿ? ನರಕದಲ್ಲಿ, ತಿರ್ಯಂಚಿ ಗತಿಯಲ್ಲಿ, ಮನುಷ್ಯ ಗತಿಯಲ್ಲಿ. ಸಮ್ಯಕ್ ದೃಷ್ಟಿ ಮನುಷ್ಯ ಸತ್ತು ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಸಮ್ಯಕ್ ದೃಷ್ಟಿ ಮರಣ ಹೊಂದಿ ನಿಯಮದಿಂದ ಒಂದೇ ಗತಿಗೆ ಹೋಗ್ತಾನೆ, ದೇವಗತಿ. ಇನ್ನು ದೇವಗತಿಗೂ ಹೋಗಲಿಲ್ಲ ಅಂತಂದರೆ ಎಲ್ಲಿ ಹೋಗ್ತಾನೆ? ಮೋಕ್ಷಕ್ಕೆ ಹೋಗ್ತಾನೆ. ಈ ಮನುಷ್ಯಾಯುವನ್ನು ನಾಶ ಮಾಡಿಕೊಂಡು ಮುಕ್ತಿಯನ್ನು ಪಡಿತಾನೆ. ಇಂಥ ಸಿದ್ಧಾಂತಗಳನ್ನು ಜಿನ ಭಗವಂತರು ತಿಳಿಸಿದ್ದಾರೆ ಅಂದ ಮೇಲೆ ಇವೇ ಸಿದ್ಧಾಂತಗಳನ್ನು ಇಂಥ ಆಯುಕರ್ಮಗಳು, ಈ ಆಯುಕರ್ಮದ ಕಾರಣದಿಂದ ಜೀವ ತನ್ನ ಜೀವನವನ್ನು ಜೀವಿಸ್ತಾನೆ. ಈ ಆಯುಕರ್ಮ ಮುಗಿದು ಹೋದಾಗ ಸಾಯ್ತಾನೆ. ಸಾಯುವಕ್ಕಿಂತ ಮುಂಚಿತವಾಗಿ ಮುಂದಿನ ಆಯುಕರ್ಮವನ್ನು ಕೂಡ ಕಟ್ಟಿಕೊಂಡವನಾಗಿರ್ತಾನೆ ಅನ್ನುವಂಥ ಈ ವಿಷಯಗಳನ್ನು ನಾವು ಜೈನ ಧರ್ಮದಲ್ಲಿ ಅಷ್ಟೇ ಓದುತ್ತೇವೋ ಅಥವಾ ಎಲ್ಲ ಧರ್ಮಗಳಲ್ಲಿದೆ? ಜೈನ ಧರ್ಮದಲ್ಲಿ ಮಾತ್ರ ಇದೆ. ಅದಕ್ಕಾಗಿ ಎಲ್ಲ ಧರ್ಮಗಳಿಂದ ಜೈನ ತತ್ವ, ಜೈನ ದರ್ಶನ, ಜೈನ ಸಾಹಿತ್ಯ ಅನ್ನತಕ್ಕಂಥದ್ದು ಎಲ್ಲಕ್ಕಿಂತಲೂ ಬೇರೆಯಾಗಿದೆ. ಇದೇ ವೈಶಿಷ್ಟ್ಯ. ಇದರಲ್ಲಿ ಎಂಥ ಪ್ರಶ್ನೆಗಳು ಬಂದರೂ ಕೂಡ ಸಮೀಚೀನ ಉತ್ತರ ಇದೆ, ಯಥಾರ್ಥವಾದ ಉತ್ತರ ಇಲ್ಲಿದೆ. ಇದೇ ತತ್ವಜ್ಞಾನ. ಜಿನ ಭಗವಂತರು ನೀಡಿರುವಂತಹ ತತ್ವಜ್ಞಾನದಲ್ಲಿ ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ, ನಿಜವಾದ ಉತ್ತರ ಇದೆ. ಅದಕ್ಕಾಗಿ ಇದು ಪರಮಾರ್ಥ ಕ್ಷೇತ್ರದ ಬಹಳ ದೊಡ್ಡ ವಿಜ್ಞಾನ. 24 ತೀರ್ಥಂಕರರೆಲ್ಲ ನಮಗೆ ವಾಸ್ತವಿಕವಾಗಿರ್ತಕ್ಕಂಥ ಪರಮಾರ್ಥ ಕ್ಷೇತ್ರದ ಒಂದು ದೊಡ್ಡ ವಿಜ್ಞಾನವನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಎಲ್ಲಕ್ಕಿಂತ ದೊಡ್ಡ ಸೌಭಾಗ್ಯಶಾಲಿಗಳು. ಈ ಸಾಹಿತ್ಯ
ಕೇವಲ ದಿಗಂಬರ ಜೈನರಲ್ಲಿ ಉಳ್ಕೊಂಡಿದೆ. 24 ತೀರ್ಥಂಕರರು ಹೇಳಿರ್ತಕ್ಕಂಥ ಸಾಹಿತ್ಯ. ಇದೇ ಅರ್ಹತ್ ದರ್ಶನ, ಇದೇ ಅರ್ಹತ್ ಮತ, ಇದೇ ಜೈನ ಧರ್ಮದಲ್ಲಿ ಹೇಳಿರುವಂತಹ ತತ್ವಗಳ ಮತ. ಈ ತತ್ವಜ್ಞಾನವನ್ನು ನಾವು ಎಷ್ಟು ವಿಕಸಿತಗೊಳಿಸಿಕೊಳ್ತೀವೋ ಕಡಿಮೆ ಇದೆ. ಬಹಳ ಬೆಳೆಸಿಕೊಳ್ಬೇಕು ಇಂಥ ಜ್ಞಾನವನ್ನು. ಇದನ್ನು ಬೆಳೆಸಿಕೊಳ್ಳಬೇಕು ಅಂತಂದರೆ ಇದೇ ಥರದ ವ್ಯಾಖ್ಯಾನಗಳನ್ನು, ಪ್ರವಚನಗಳನ್ನು ಕೇಳಬೇಕು, ಸ್ವಾಧ್ಯಾಯ ಮಾಡಬೇಕು, ಚಿಂತನೆ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಮಾಡಿದಾಗ ಜನವಾಣಿ ಅನ್ನತಕ್ಕಂಥದ್ದೇನು ಒಳಗಡೆಗೆ ಕೂತ್ಕೊಂಡಿದೆಯಲ್ಲ ಅದು ಕರಗಿ ಹೋಗ್ತದೆ. ಇದನ್ನೇ ಜಾಸ್ತಿ ಮಾಡೋದು, ಈ ಜ್ಞಾನವನ್ನೇ ಬೆಳೆಸಿಕೊಳ್ಳೋದು. ಜನವಾಣಿ ಕರಗ್ತಿರ್ತದೆ, ಜಿನ್ವಾಣಿ ಒಳಗೆ ಸೇರ್ತಿರ್ತದೆ, ಸ್ಟಾಕ್ ಆಗ್ತಿರ್ತದೆ, ಬೆಳೀತಿರ್ತದೆ. ಈ ಜಗತ್ತಿನ ಸೃಷ್ಟಿಕರ್ತರು ಯಾರೂ ಇಲ್ಲ. ನಮ್ಮ ಶರೀರವನ್ನೂ ಕೂಡ ಸೃಷ್ಟಿಸುವ ಶಕ್ತಿ ಕರ್ಮಗಳಿಗಿದೆ. ಕರ್ಮ ಅಚೇತನ ಪದಾರ್ಥ, ಜೀವ ಚೇತನ ಪದಾರ್ಥ. ಇನ್ನು ಕರ್ಮಗಳನ್ನು ಸೃಷ್ಟಿಸಿಕೊಂಡವನ್ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು. ಈ ಪಾಪ ಪುಣ್ಯ ಅನ್ನುವಂತಹ ಕರ್ಮಗಳನ್ನು ಸೃಷ್ಟಿಸಿಕೊಂಡವನು ಯಾರು? ಉತ್ತರ ಬರುವತ್ತ? ಯಾರು ಸೃಷ್ಟಿಸಿಕೊಂಡವ್ರು? ಯಾರು? ಜೀವ. ಪರಜೀವೋ ಅಥವಾ ನಾವೇ. ಅಂದರೆ ಈ ಶರೀರ ಅನ್ನತಕ್ಕಂತಹ ಜಡ ವಸ್ತುವನ್ನು ಸೃಷ್ಟಿಸಿಕೊಂಡವನು ಆತ್ಮ. ಕರ್ಮಗಳನ್ನು ಸೃಷ್ಟಿಸಿಕೊಂಡವನು ಆತ್ಮ. ಕರ್ಮಗಳನ್ನು ಸೃಷ್ಟಿಸಿಕೊಂಡಿರುವುದರಿಂದ ಶರೀರದ ಸೃಷ್ಟಿ ತಾನಾಗಿ ಆಯಿತು. ಅದು ಅದರ ಫಲ. ಆತ್ಮ ಅನಾದಿ. ಈ ಪುದ್ಗಲ ವಸ್ತುಗಳೂ ಕೂಡ ಅನಾದಿ, ಕರ್ಮಗಳೂ ಕೂಡ ಅನಾದಿ. ಕರ್ಮಗಳು ಕೂಡ ಪುದ್ಗಲ, ಅವು ಕೂಡ ಅನಾದಿ ಕಾಲದಿಂದ ಇಲ್ಲಿ ಇವೆ. ಆದರೆ ಕರ್ಮಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂತಂದರೆ ಅವುಗಳನ್ನು ಕಟ್ಟುವಾಗ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಜರೆ ಆಗುವಾಗ, ಆತ್ಮನನ್ನು ಬಿಟ್ಟು ಹೊರಗೆ ಹೋಗುವಾಗ ಅವು ಕಾಣುವಂತಿಲ್ಲ. ನಿರ್ಜರೆ ಆಗುವಾಗ ಕಾಣುವುದಿಲ್ಲ, ಕಟ್ಟುವಾಗ ಕಾಣುವುದಿಲ್ಲ, ನಿಂತುಕೊಂಡಾಗ ಕಾಣುವುದಿಲ್ಲ, ಸಂವರ ಆದಾಗ ಕಾಣಲ್ಲ. ಯಾವುದು ಕಾಣದೇ ಇರತಕ್ಕಂತಹ ತತ್ವವಿದೆಯೋ ಅದರ ಮೇಲೆ ಶ್ರದ್ಧೆ ಇಡಬೇಕೋ ಇಡಬಾರದೋ, ನಂಬಬೇಕೋ ನಂಬಬಾರದೋ, ಏನು ಮಾಡಬೇಕು? ಕೆಲವೊಬ್ಬರ ವಿಚಾರ ಏನು ಅಂತಂದರೆ ಇವು ಕಾಣುವುದಿಲ್ಲ ಅಂದ ಮೇಲೆ ಇವುಗಳನ್ನು ಹೇಗೆ ನಂಬಬೇಕು ಅಂತ. ಇದು ವೈಜ್ಞಾನಿಕ ತರ್ಕ. ವರ್ತಮಾನ ವಿಜ್ಞಾನ ಏನು ಹೇಳ್ತದೆ ಅಂತಂದರೆ ಯಾವುದು ಕಾಣಿಸ್ತದೆ ಅದನ್ನು ನಂಬಬೇಕು, ಯಾವುದು ಕಾಣುವುದೇ ಇಲ್ಲ ಅದನ್ನು ನಂಬಬಾರದು. ಕಾಣದೇ ಇರತಕ್ಕಂಥ, ಇನ್ನು ಕಾಣುವಂಥ ವಸ್ತು ಅಂತಂದರೆ ನಮ್ಮ ಕಣ್ಣಿಗೆ, ನಮ್ಮ ಇಂದ್ರಿಯಗಳಿಗೆ, ಇಂದ್ರಿಯ ಜ್ಞಾನಕ್ಕೆ ಗೋಚರವಾಗುವಂತಹ ಪದಾರ್ಥಗಳು ಇವೆ. ಗೋಚರವಾಗುವಂತಹ ಪದಾರ್ಥಗಳನ್ನೇನೋ ನಾವು ಕಾಣ್ತೇವೆ. ಸ್ಪರ್ಶನೇಂದ್ರಿಯದಿಂದ, ರಸನೇಂದ್ರಿಯಿಂದ, ಘ್ರಾಣೇಂದ್ರಿಯದಿಂದ, ಚಕ್ಷು ಇಂದ್ರಿಯನಿಂದ ಮತ್ತು ಕರ್ಣೇಂದ್ರಿಯದಿಂದ ನಾವು ಪದಾರ್ಥಗಳನ್ನು ಗ್ರಹಣ ಮಾಡ್ತೇವೆ, ಕಾಣ್ತೇವೆ, ಅನುಭವಿಸ್ತೇವೆ. ಆದರೆ ಈ ಇಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂತಹ
ಕಾಣದೇ ಇರತಕ್ಕಂತಹ ಅನುಭವಕ್ಕೆ ಬಾರದೇ ಇರತಕ್ಕಂಥ ವಸ್ತುಗಳು ಕೂಡ ಇವೆ ಅಥವಾ ಇಲ್ಲ? ಇವೆ. ಅವು ಇವೆ. ಆದ್ದರಿಂದ ಜಿನ ಭಗವಂತರು ಹೇಳಿದ್ದಾರೆ. ಇರ್ತಿರ್ಲಿಲ್ಲ ಅಂತಂದ್ರೆ ಯಾಕೆ ಹೇಳ್ತಿದ್ರು? ಇಲ್ಲ ಮತ್ತು ಜಿನ ಭಗವಂತರು ಹೇಳಿದ್ದಾರೆ ಅಂತಂದ್ರೆ ಆ ಸುಳ್ಳಾಗಿ ವ್ಯಾಖ್ಯಾನ ಮಾಡುವುದರಲ್ಲಿ ಅವರಿಗೆ ಯಾವ ಲಾಭವಿತ್ತು? ಯಾವ ಸ್ವಾರ್ಥವಿತ್ತು ಅವರಿಗೆ? ಈ ಪುಣ್ಯ ಪಾಪ ಅನ್ನುವಂತಹ ಸೂಕ್ಷ್ಮ ತತ್ವ, ಈ ಕರ್ಮಗಳು ಹೋಗುವಾಗಲೂ ಕಾಣುಲ್ಲ, ಬರುವಾಗಲೂ ಕಾಣುಲ್ಲ ಅಂದ ಮೇಲೆ ಇವುಗಳನ್ನು ಯಾಕೆ ಹೇಳಿದರು ಭಗವಂತರು? ಸೃಷ್ಟಿಸಿ ಕಲ್ಪಿಸಿ ಹೇಳಿದ್ರೇನು? ಇವುಗಳ ಅಸ್ತಿತ್ವ ಇದೆಯೋ ಅಥವಾ ಇಲ್ಲ? ಇದೆ. ಇದ್ದಾಗಲೇ ಹೇಳಿದರು. ಮತ್ತು ಇದೆಯೋ ಅಥವಾ ಇಲ್ಲ ಇದನ್ನು ನಾವು ಅನುಭವದಿಂದ ನೋಡಬೇಕು ಅಂತಂದರೆ ಅವುಗಳ ಫಲವನ್ನು ಕಾಣಬಹುದು. ಅವುಗಳ ಫಲವನ್ನು ಕಾಣಬಹುದು. ಯಾವ ಥರ ಕಾಣಬಹುದು ಅಂತಂದರೆ, ನಾವು ಸಮ್ಯಕ್ ದೃಷ್ಟಿಗಳಾಗೋಣ. ಜಿನ ಭಗವಂತರು ಏನು ಹೇಳಿದ್ದಾರೆಲ್ಲ ಅದೇ ಥರದಲ್ಲಿ ಅದೇ ವಿಧಿಯಿಂದ ನಾವು ಏನಾಗೋಣ? ಸಮ್ಯಕ್ ದೃಷ್ಟಿಗಳಾಗೋಣ. ಸಮ್ಯಕ್ ದೃಷ್ಟಿ ಆದ ನಂತರ ಭಗವಂತರು ಏನು ಹೇಳಿದ್ದಾರೆ? ದೇವಗತಿಯಲ್ಲಿಯೇ ಹೋಗಿ ಹುಟ್ಟುತ್ತಾನೆ ಅಂತ. ಆಮೇಲೆ ಜನಗಳಿಗೆ ಇದು ವಿಶ್ವಾಸ ಇಲ್ಲ. ನರಕಿಲ್ಲ, ಸ್ವರ್ಗಿಲ್ಲ, ಮೋಕ್ಷ ಇಲ್ಲ, ಕರ್ಮಗಳಿಲ್ಲ, ಪುಣ್ಯಿಲ್ಲ, ಪಾಪಿಲ್ಲ, ಇಷ್ಟು ವಸ್ತುಗಳಿಲ್ಲ, ಮತ್ತೆಲ್ಲ ಇದೆ. ಈ ಥರ ತರ್ಕ ಮಾಡ್ತಾರೆ ಅವರು. ಈ ತರ್ಕಕ್ಕೆ ಉತ್ತರ ಏನು ಅಂತಂದರೆ, ಸಮ್ಯಕ್ ದೃಷ್ಟಿಗಳಾಗೋಣ, ಮಿಥ್ಯಾತು ಬಿಡೋಣ, ಜನವಾಣಿಯನ್ನು ತೆಗೆದು ಹಾಕೋಣ, ಜಿನವಾಣಿಯನ್ನು ಆರಾಧಿಸೋಣ, ವಿಶ್ವಾಸ ಮಾಡೋಣ. ಒಂದು ಸಲ ವಿಶ್ವಾಸ ಮಾಡಿ ನೋಡೋಣ. ಯಾವುದಕ್ಕಾಗಿ? ನಾವು ಸ್ವರ್ಗದಲ್ಲಿ ಹುಟ್ಟುತ್ತೇವೋ ಅಥವಾ ಇಲ್ಲ ಇದನ್ನು ನೋಡುವುದಕ್ಕಾಗಿ. ಒಂದು ವೇಳೆ ನಾವು ಸ್ವರ್ಗದಲ್ಲಿ ಹೋಗಿ ಹುಟ್ಟಿ ದೇವ ಆಗ್ತೇವೆ ಅಂತಂದರೆ ಆಯು ಕರ್ಮವನ್ನು ಕಟ್ಟಿಕೊಳ್ಳದೆ ದೇವ ಆಗಬಹುದೇನು? ಆ ದೇವ ಅಲ್ಲಿ ಹುಟ್ಟಿದ ನಂತರ ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳವರೆಗೆ ಜೀವಿಸ್ತಾನೆ ಅಂತಂದರೆ, ಸಾಗರೋಪಮದ ಆಯುಷ್ಯ ಮುಗಿಯುವ ತನಕ ಅವನು ಜೀವಿಸ್ತಾನೆ ಅಂತಂದರೆ, ಆ ಜೀವಿಸುವುದಕ್ಕೆ ಯಾವುದಾದ್ರೂ ಅದರ ಹಿಂದೆ ಶಕ್ತಿ ಇದೆಯೋ ಅಥವಾ ಇಲ್ಲ? ಈ ಶಕ್ತಿಯನ್ನೇ ಜಿನ ಭಗವಂತರು ಆಯು ಕರ್ಮ ಅಂತ ಹೇಳಿದರು. ದೇವಗತಿ ಇದೆಯೋ ಅಥವಾ ಇಲ್ಲ ಇದನ್ನು ಪರೀಕ್ಷೆ ಮಾಡಬೇಕು ಅಂತೀರ ಅಂತಂದರೆ ಸಮ್ಯಕ್ ದೃಷ್ಟಿಗಳಾಗ್ರಿ. ಸಮ್ಯಕ್ ದೃಷ್ಟಿ ಆಯಿತು ಅಂತಂದರೆ 3 ಗತಿಯಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವಗತಿಯಲ್ಲಿಯೇ ಹೋಗ್ತೀರ. ಆಮೇಲೆ ದೇವಗತಿಯಲ್ಲಿ ಹೋದಾಗ ಗೊತ್ತಾಗ್ತದೆಯಲ್ಲ, ನಾವು ದೇವಗತಿಯಲ್ಲಿ ಬಂದಿದ್ದೇವೆ ಅಂತಂದರೆ ಮೊದಲು ಎಲ್ಲಿ ಇದ್ದೇವೆ ಅದು ಗೊತ್ತಾಗ್ತದೆ. ದೇವಗತಿಯಲ್ಲಿ ಹೋದ ತಕ್ಷಣ ಅಲ್ಲಿ ಹುಟ್ಟಿದ ಅಂತರ ಮುಹೂರ್ತದ ನಂತರವೇ ನಮಗೆ ಈ ಜ್ಞಾನ ಆಗಿತ್ತೆ, ನಾವು ಎಲ್ಲಿಂದ ಬಂದೀವಿ ಅನ್ನತಕ್ಕಂಥ ಜ್ಞಾನ ಆಗಿ ಹೋಗುತ್ತೆ. ಅವಧಿ ಜ್ಞಾನದಿಂದ. ಇದು ಒಂದು ನಿಸರ್ಗ ನಿಯಮ. ಎಷ್ಟು ಜೀವಿಗಳು ಮನುಷ್ಯಗತಿಯಿಂದ ಮತ್ತು ತಿರ್ಯಂಚ ಗತಿಯಿಂದ ಹೋಗಿ ದೇವಗತಿಯಲ್ಲಿ ಹುಟ್ಟುತ್ತಾರಲ್ಲ, ಅವರಿಗೆ ದಿವ್ಯ ಜ್ಞಾನ, ಅವಧಿ ಜ್ಞಾನ, ಇಂದ್ರಿಯಗಳ ಅವಲಂಬನೆಯಿಂದಲ್ಲ, ಪ್ರತ್ಯಕ್ಷ ಜ್ಞಾನ. ನಾನು ಎಲ್ಲಿಂದ ಬಂದೆ ಅನ್ನತಕ್ಕಂಥದ್ದು ಕಣ್ಣಿನಿಂದ ಅಲ್ಲ, ಕಿವಿಯಿಂದಲ್ಲ, ವಿಚಾರವಂತಿಕೆಯಿಂದಲ್ಲ, ಅವಧಿ ಜ್ಞಾನದಿಂದ ತಿಳಿದುಕೊಳ್ತಕ್ಕಂತಹ ಶಕ್ತಿ ಆ ದೇವತೆಗಳಿಗೆ ಇರ್ತದೆ. ಇಂಥ ದೇವಗತಿಯಲ್ಲಿ ಹೋದಾಗ ದೇವಗತಿ ಇದೆ ಅನ್ನೋದು ಕಲ್ಪನೆಗೆ ಬರಬಹುದು ಅಥವಾ ಇಲ್ಲ? ಅಲ್ಲಿ ಹೋದಾಗ ಬರಲೇಬೇಕಲ್ಲ. ಕೆಲವೊಬ್ರು ಏನಂತಾರೆ ಅಂತಂದರೆ, ದೇವಗತಿ ಎಲ್ಲಿದೆ ಮೊದಲು ತೋರಿಸು, ಆಮೇಲೆ ನಾವು ದೇವಗತಿಗೆ ಹೋಗೋಣ. ಸ್ವರ್ಗ ಎಲ್ಲಿದೆ ಅದನ್ನು ತೋರಿಸು, ನರಕ ಎಲ್ಲಿದೆ ಅದನ್ನು ತೋರಿಸ್ಕೊಡು. 2 ಗತಿಗಳನ್ನು ಮನಸ್ತಾರೆ. ತಿರ್ಯಂಚ ಗತಿ ಕಾಣ್ತಾ ಇದೆ, ಮನುಷ್ಯಗತಿ ಕಾಣ್ತಾ ಇದೆ. 2 ಕಾಣ್ತಾ ಇದೆ, 2 ಕಾಣ್ತಾ ಇಲ್ಲ. ಯಾವ 2 ಕಾಣ್ತಾ ಇಲ್ಲವೋ ಅವು ಕಾಲ್ಪನಿಕ. ಅವುಗಳನ್ನು ಕಲ್ಪನೆಯಿಂದ ಹುಟ್ಟಿಸಿ ಹೇಳಿದ್ದಾರೆ ಅಂತ ಅನ್ನುವಂತಹ ಮೈಂಡ್ ಸೆಟ್ಟಿಂಗ್ ಇರ್ತದೆ ಮೊದಲಿಂದ. ಅದು ಜನವಾಣಿ. ಎರಡು ಗತಿಗಳನ್ನು ನಂಬುವುದಾದರೆ ಹೇಗೆ ನಂಬುವುದು? ತೋರಿಸ್ಕೊಡು ಅಂತ ಇದ್ದಾನೆ. ಏನು ಮಾಡೋದು? ನರಕ ಯಾತ್ರಾ ಮಾಡ್ಕೊಂಡು ಬರ್ತೀರಾ? ಯಾತ್ರಾ ಮಾಡಿಸ್ಕೊಂಡು ಬರೋದು.
ಸ್ವರ್ಗ ಇದೆ ಅನ್ನುವುದನ್ನು ಯಾರಿಗೂ ಜೀವಿತ ಅವಸ್ಥೆಯಲ್ಲಿ ತೋರಿಸ್ಕೊಂಡು ಬರ್ಬೋದಾ? ಇಲ್ಲ. ಇಲ್ಲಿಂದ ಸ್ವರ್ಗ ಎಷ್ಟು ದೂರದಲ್ಲಿದೆ ಅದೇನು ನಮ್ಗೆ ಗೊತ್ತಿಲ್ಲ. ಜಿನ ಭಗವಂತರು ಸ್ವರ್ಗ ಇಲ್ಲಿಂದ ಭೂಮಿಯಿಂದ ಎಷ್ಟು ದೂರದಲ್ಲಿದೆ, ಅದನ್ನು ಎಷ್ಟು ಮೈಲಿ ಇದೆ ಅದನ್ನು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಜೈನ ಸಾಹಿತ್ಯವನ್ನು ಓದಿದರೆ ಎಲ್ಲ ಗೊತ್ತಾಗುತ್ತೆ. ಸ್ವರ್ಗ ಇಲ್ಲಿಂದ ಎಷ್ಟು ದೂರ ಇದೆ ಅದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಈ ಜ್ಯೋತಿರ್ಲೋಕದಲ್ಲಿರ್ತಕ್ಕಂತಹ ಈ ತಾರಕಗಳು, ಕಣ್ಣಿನಿಂದ ಕಾಣುವಂತಹ ತಾರಕಗಳನ್ನು ವಿಜ್ಞಾನಿಗಳು ಒಂದೂ ತಾರಕವಾದ ಮೇಲೆ ಇನ್ನೂ ಹೋಗಿಲ್ಲ. ಚಂದ್ರನ ಮೇಲೆ ಹೋದ್ರಂತೆ, ಅದರಲ್ಲೂ ಹೋಗಿದವರು ಇಲ್ಲ, ಭರೋಸಾ ಇಲ್ಲ. ಈ ತಾರಕಗಳು ಎಷ್ಟಿವೆ ಅನ್ನೋದನ್ನು ಎಣಿಕೆ ಹಾಕಿ ಗಣನೆ ಮಾಡಿ ಹೇಳಿದ್ದಾರೆ ತೀರ್ಥಂಕರರು. ಒಂದು ಚಂದ್ರನ ಹಿಂದೆ 66,975 ಕೋಟಿ ತಾರಕಗಳು ಒಂದು ಚಂದ್ರನ ಪರಿವಾರದ ರೂಪದಲ್ಲಿ ಇವೆ. 66,975 ಕೋಟಿ ತಾರಕಗಳು ಒಂದು ಚಂದ್ರನ ಹಿಂದೆ ಇವೆ. ಇವುಗಳನ್ನ ಎಣಿಸಿ ಹೇಳಿದ್ರಲ್ಲ ಇವತ್ತಿನ ವಿಜ್ಞಾನ, ಇದನ್ನೇನು ಎಣಿಸಲಿಕ್ಕೆ ಆಗಿಲ್ಲ. ಭೂಮಿಯ ಮೇಲೆ ಕೂತ್ಕೊಂಡು ಹೇಗೆ ಎನಿಸವರು? ಆದರೆ ತೀರ್ಥಂಕರು ಇದೇ ಭೂಮಿಯ ಮೇಲೆ ಇದ್ದುಕೊಂಡು ಅದನ್ನು ಹೇಳಿದರು. ಹೇಗೆ ಹೇಳಿದರು? ಕೇವಲ ಜ್ಞಾನವನ್ನು ಪಡೆದುಕೊಂಡಾಗ ಜಗತ್ತಿನ ಎಲ್ಲ ಸೃಷ್ಟಿಯ ಒಂದೊಂದು ಕಣಕಣವೂ ಕೂಡ ಅಂತರಂಗದಲ್ಲಿ ಗೊತ್ತಾಗ್ತದೆ. ಅದು ಎಷ್ಟರ ಸಂಖ್ಯೆಯಲ್ಲಿದೆ, ಎಷ್ಟು ದೊಡ್ಡದಿದೆ, ಎಷ್ಟು ಚಿಕ್ಕದಿದೆ, ಎಷ್ಟು ದೂರಿಯಲ್ಲಿದೆ, ಎಷ್ಟು ಸಂಖ್ಯೆಯಲ್ಲಿದೆ ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಆದರೆ ವಿಜ್ಞಾನಿಗಳು ಚಂದ್ರ ಇಲ್ಲಿಂದ ಎಷ್ಟು ದೂರಿಯಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರು. ಹೋಗಿ ನೋಡಿದಾಗ ಗೊತ್ತಾಯಿತು. ನಮ್ಮ ಯಂತ್ರ ಎಷ್ಟು ದೂರ ಬಂತು ಅಂದಾಗ ಗೊತ್ತಾಯಿತು. ಇಲ್ಲಿಂದ ಗೊತ್ತಾಗಲಿಲ್ಲ. ಆದರೆ ಜಿನ ಭಗವಂತರು ಇಲ್ಲೇ ಕೂತ್ಕೊಂಡೇ ಗೊತ್ತು ಮಾಡಿದರು. ನಿಮಗೂ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯ ಇಲ್ಲ? ಇದೇ ಇಲ್ಲ. ನಿಮಗೂ ಕೇವಲ ಜ್ಞಾನ ಆಗಬಹುದು ಅಥವಾ ಇಲ್ಲ? ಯಾವಾಗ ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಳ್ತೇವೆ ಆವಾಗ. ಇನ್ನು ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಸ್ತ್ರೀ ಪರ್ಯಾಯ ಬೇಕೋ, ಪುರುಷ ಪರ್ಯಾಯ ಬೇಕೋ, ಎಂಥ ಪರ್ಯಾಯ, ಎಂಥ ಅವಸ್ಥೆ ಬೇಕು? ಪುರುಷ ಪರ್ಯಾಯ ಬೇಕು. ಇನ್ನು ಪುರುಷ ಪರ್ಯಾಯದಲ್ಲಿ 6 ಸಹನನಗಳಿವೆ. ಎಂಥ ಸಹನನ ಬೇಕೋ? 1ನೇ ಸಹನನ ಬೇಕು. ಇನ್ನು 1ನೇ ಸಹನನ ಸಿಕ್ಕ ನಂತರ 7ನೇ ನರಕಕ್ಕೂ ಹೋಗ್ಬೋದು. ಸರ್ವಾರ ಸಿದ್ಧಿ ಅನ್ನುವಂತಹ ಅಂತಿಮ ಸ್ವರ್ಗದ ಮೆಟ್ಟಲನ್ನು ಹತ್ತಬಹುದು. ಆ 1ನೇ ಸಹನದಲ್ಲಿ ಮತ್ತೇನು ಬೇಕು? ಅದು ಸಿಕ್ಕಿತು ಅಂತ ಇಟ್ಕೊಳ್ಳಿ. ಮತ್ತೇನು ಬೇಕು? ಸಮ್ಯಕ್ ದರ್ಶನ ಬೇಕು. ಸಮ್ಯಕ್ ದರ್ಶನ ಬೇಕು ಅಂತಂದರೆ ಸಮ್ಯಕ್ ದರ್ಶನ ಶ್ರಾವಕ ಅವಸ್ಥೆಯಲ್ಲೂ ಕೂಡ ಪ್ರಾಪ್ತವಾಗಲಿಕ್ಕೆ ಸಾಧ್ಯತೆ ಇದೆ. ಅದು ಆಯಿತು. ಮತ್ತೇನು ಬೇಕು? ರತ್ನತ್ರಯ ಬೇಕು. ರತ್ನತ್ರಯ ಬೇಕು ಅಂತಂದರೆ ಏನು ಮಾಡಬೇಕು? ಮತ್ತೆ ಪುರುಷಾರ್ಥ ಮುನಿ ಅವಸ್ಥೆಗೆ ಹೋಗಬೇಕು. ದಿಗಂಬರರಾಗದೇ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಬದುಕಿನಲ್ಲಿ ಇರುವಂತಹ ಎಲ್ಲ ಹಿಂಸೆಯನ್ನು, ಪರಿಗ್ರಹವನ್ನು, ಪಾಪವನ್ನು ದೂರ ಮಾಡಿಕೊಂಡಾಗಲೇ ಈ ಘಾತಿ ಕರ್ಮಗಳು ನಾಶವಾಗುವುದು. ಈ ಘಾತಿ ಕರ್ಮಗಳು ನಾಶವಾದಾಗಲೇ ಕೇವಲ ಜ್ಞಾನ. 4 ಘಾತಿ ಕರ್ಮಗಳಲ್ಲಿ ಯಾವ ಕರ್ಮವನ್ನು ಮೊದಲು ನಾವು ನಾಶ ಮಾಡಿಕೊಳ್ಳಬೇಕು? ಮೋಹನೀಯ ಕರ್ಮ. ಈ ಮೋಹನೀಯ ಕರ್ಮದಿಂದಲೇ ಎಲ್ಲ ಕರ್ಮಗಳು ಕಟ್ಟೋದು. ಒಂದು ಮೋಹನೀಯ ಕರ್ಮವನ್ನು ನಾಶ ಮಾಡಿಕೊಳ್ತೇವೆ ಅಂತಂದರೆ ನಮಗೆ ಕಟ್ಟುವಂತಹ ಕರ್ಮಗಳಲ್ಲಿ ಒಂದೇ ಒಂದು ಕರ್ಮ ಉಳ್ಕೊಳ್ತದೆ. ಒಂದೇ ಕರ್ಮ, ಅದು ವೇದನೀಯ ಕರ್ಮ. ವೇದನೀಯದಲ್ಲಿ ಸಾತಾವೇದನೀಯ ಮತ್ತು ಅಸಾತಾವೇದನೀಯ ಅನ್ನುವಂಥ 2 ಭೇದ ಇದೆ. ಅದರಲ್ಲಿ ಅಸಾತಾವೇದನೀಯ ಕರ್ಮ ಕಟ್ಟುವುದಿಲ್ಲ, ಸಾತಾವೇದನೀಯ ಕರ್ಮ ಕಟ್ಟುತ್ತೆ. 148 ಕರ್ಮಗಳಲ್ಲಿ
ಕಟ್ಟಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಕರ್ಮಗಳು 120 ಕಟ್ಟುವಂತಹ ಕರ್ಮಗಳು. ಇನ್ನು ಉಳಿದ ಕರ್ಮಗಳು ಕಟ್ಟಲಿಕ್ಕೆ ಯೋಗ್ಯವಾದಂಥ ಕರ್ಮಗಳಲ್ಲ. ಕಟ್ಟಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಕರ್ಮಗಳ ಸಂಖ್ಯೆ 120. ಈ 120 ಕರ್ಮಗಳೆಲ್ಲ ಕಟ್ತಿರ್ತವೆ. ಯಾವಾಗ? ಮೋಹಿನಿ ಕರ್ಮದ ಉದಯ ಇದ್ದಾಗ, ಮೋಹಿನಿ ಕರ್ಮ ನಮ್ಮಲ್ಲಿ ಇದೆ ಅಂತನ್ನುವಾಗ, ಇದನ್ನು ನಾಶ ಮಾಡಿ ಕೊಂಡಿಲ್ಲ ಅಂತನ್ನುವಾಗ ಎಲ್ಲ ಕರ್ಮಗಳು ಕಟ್ತವೆ. 7 ಕರ್ಮಗಳು ಕಟ್ತವೆ. 7 ಕರ್ಮಗಳು. ನೀವು ಉಪದೇಶ ಕೇಳ್ತಾ ಇದ್ದೀರಾ ಈಗ, ನಿಮ್ಮಲ್ಲಿ ಮೋಹಿನಿ ಕರ್ಮ ಇದೆಯೋ ಅಥವಾ ಇಲ್ಲ? ಇದೆ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ 8 ಕರ್ಮಗಳಿವೆಯೋ ಅಥವಾ ಕೆಲವೊಂದು ಕರ್ಮಗಳನ್ನು ನಾಶ ಮಾಡಿಕೊಂಡಿದ್ದೀರೋ? ಯಾವುದನ್ನೂ ನಾಶ ಮಾಡಿಕೊಂಡಿಲ್ಲ. ನಾಶ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಈ ಜನ್ಮದಲ್ಲಿ. ಯಾವ ಒಂದೂ ಕೂಡ ಕರ್ಮ ನಾಶವಾಗಲ್ಲ. ಆದರೆ ಕಟ್ಟುವಂಥದ್ದನ್ನು ನಾವು ನಿಲ್ಲಿಸಬಹುದು. ಸಮ್ಯಕ್ ದರ್ಶನವನ್ನು ಪಡ್ಕೊಂಡ್ರಿ ಅಂತ ಇಟ್ಟುಕೊಳ್ಳಿ. ನಿಜವಾದ ದೇವ, ಶಾಸ್ತ್ರ, ಗುರು ಮತ್ತು ಜನವಾಣಿಯನ್ನು ಅನುಸರಿಸಿ ನಂಬಿ ಜನವಾಣಿಯನ್ನು ತ್ಯಾಗ ಮಾಡಿ ಜನವಾಣಿಯ ಅನುಸಾರವಾಗಿ ನಿಮ್ಮ ಆಚಾರ ವಿಚಾರಗಳನ್ನು ಮಾಡಿಕೊಂಡ್ರಿ ಅಂತಂದರೆ ಅದೇ ಸಮ್ಯಕ್ ದರ್ಶನ. ಈ ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮ ಪ್ರಾಪ್ತ ಆಯಿತು ಅಂತಂದರೆ ಕಟ್ಟುವಂತಹ 120 ಕರ್ಮಗಳಲ್ಲಿಯ 41 ಕರ್ಮಗಳು ಕಟ್ಟುವುದೇ ಇಲ್ಲ. ಇನ್ನು ಕಟ್ಟಿರುವ ಕರ್ಮಗಳು ಒಳಗಡೆಗೆ ಇರ್ತವೆ, ಆದರೆ ಫಲವನ್ನು ಕೊಡಲ್ಲ. ಉದಯಕ್ಕೆ ಬಂದು ಫಲವನ್ನು ಕೊಡ್ತಕ್ಕಂಥ ಶಕ್ತಿ ಅವುಗಳಿಗೆ ಇರುವುದೇ ಇಲ್ಲ. ಅವು ತಮ್ಮ ಶಕ್ತಿಯನ್ನು ಕಳ್ಕೊಂಡು ನಿರ್ಜರೆ ಆಗ್ತಿರ್ತವೆ, ಹೊರಟು ಹೋಗ್ತಿರ್ತವೆ. ಉದಯಕ್ಕೆ ಬಂದು ಫಲ ಕೊಡಲ್ಲ. 41 ಕರ್ಮಗಳನ್ನು ಕಟ್ಟಿಕೊಳ್ಳಲ್ಲ ಅಂತ ಹೇಳಿದ್ದಾರೆ ಜಿನ ಭಗವಂತರು. ಎಷ್ಟರಲ್ಲಿಯ? 120 ಕರ್ಮಗಳಲ್ಲಿಯ 41 ಕರ್ಮಗಳನ್ನು ಸಮ್ಯಕ್ ದೃಷ್ಟಿ ಜೀವ ಅದು ಎಲ್ಲಿದ್ದರೂ ಕೂಡ, ನರಕದಲ್ಲಿರಲಿ, ಸ್ವರ್ಗದಲ್ಲಿರಲಿ, ಅಥವಾ ಮನುಷ್ಯಗತಿಯಲ್ಲೇ ಇರಲಿ, ತಿರ್ಯಂಚ ಗತಿಯಲ್ಲಿಯೇ ಇರಲಿ, 41 ಕರ್ಮಗಳನ್ನು ಈ ಸಮ್ಯಕ್ ದೃಷ್ಟಿ ಜೀವ ಕಟ್ಟಿಕೊಳ್ಳುವುದಿಲ್ಲ. ಸಂವರ ಆಗುತ್ತೆ. 41 ಕರ್ಮಗಳಿಗೆ ಸಂವರ ಆಗುತ್ತೆ. ಎಷ್ಟು ಉಳಿತು? ಆಮೇಲೆ 120ರಲ್ಲಿ ನಾವು 41 ಕಳೆದುಕೊಳ್ತೇವೆ ಅಂತಂದರೆ ಎಷ್ಟು? 120ರಲ್ಲಿ 41 ಕಳೀರಲ್ಲ, 79. ನೋಡಿ, 148 ಇದೆ. ಅದರಲ್ಲಿ ಕಟ್ಟುವಂಥ ಕರ್ಮಗಳು 120 ಇವೆ. ಅದರೊಳಗೆ ಕಟ್ಟುಲ್ಲ ಅನ್ನುವಂಥ ಕರ್ಮಗಳೆಷ್ಟು? 41. ಉಳಿದವು ಎಷ್ಟು? 79. ಇಷ್ಟೇ ಕರ್ಮಗಳು ಉಳಿತಾವಲ್ಲ. ಇಷ್ಟೇ ಕರ್ಮಗಳು. ಇನ್ನು ಕಟ್ಟುವಂತಹ ಕರ್ಮಗಳು ಅಂತಂದರೆ ಇಷ್ಟೇ. 79 ಕರ್ಮಗಳು ನಮಗೆ ಕಟ್ತಿರ್ತವೆ. ಇವುಗಳನ್ನು ನಿಲ್ಲಿಸಬೇಕು ಅಂತಂದರೆ ಆ ಸಮ್ಯಕ್ತ್ವಕ್ಕಿಂತ ಇನ್ನೊಂದು ಮೆಟ್ಟಲನ್ನು ನಾವು ಏರಬೇಕು. ನಮ್ಮ ಬದುಕಿನಲ್ಲಿ ಧರ್ಮದ ಮೆಟ್ಟಲುಗಳು ಎರಡೇ ಎರಡು. ಒಂದು ಸಮ್ಯಕ್ತ್ವದ ಮೆಟ್ಟಲು, ಇನ್ನೊಂದು ಸಂಯಮದ ಮೆಟ್ಟಲು. ಎರಡೇ. ಸಮ್ಯಕ್ತ್ವದ ಜೊತೆಯಲ್ಲಿ ಸಮ್ಯಕ್ ಜ್ಞಾನ ಅಂತೂ ಇದ್ದೇ ಇರ್ತದೆ. ಸಮ್ಯಕ್ತ್ವಕ್ಕೆ ಸಂಯಮ ಬಂತು ಅಂತಂದರೆ ನಾವು ಪೂರ್ತಿ ಧರ್ಮಾತ್ಮರಾದಂತೆ, ಸಂಪೂರ್ಣ ಧರ್ಮಾತ್ಮ, ಮುನಿಗಳಂತೆ. ಮುನಿ ಆಗದೇ ಹೊರತು ಸಂಯಮದ ಮೆಟ್ಟಲಿಲ್ಲ. ಶ್ರಾವಕ ಅವಸ್ಥೆಯಲ್ಲಿ ಒಂದಿದೆ, ಸಮ್ಯಕ್ ದರ್ಶನ. ಮುನಿ ಅವಸ್ಥೆಯಲ್ಲಿ 2 ಇದೆ. ಈ ಎರಡೂ ಧರ್ಮಗಳು ನಮ್ಮ ಬದುಕಿಗೆ ಬಂದವು ಅಂತಂದರೆ ಇನ್ನಿಷ್ಟು ಕರ್ಮಗಳ ಸಂವರ ಆಗುತ್ತೆ. 41ರಲ್ಲಿ ನೋಡಿ, ಮುನಿ ದೀಕ್ಷೆಯನ್ನು ತಕ್ಕೊಂಡವರಿಗೆ ಇನ್ನು ಎಷ್ಟು ಕರ್ಮಗಳು ನಾಶವಾಗ್ತವೆ ಅಂತಂದರೆ ಭಗವಂತರು ಹೇಳಿದಂತೆ 4ನೇ ಗುಣಸ್ಥಾನದಲ್ಲಿ 41 ಕರ್ಮಗಳು ಕಟ್ಟುವುದಿಲ್ಲ. ಇನ್ನು 5ನೇ ಗುಣಸ್ಥಾನಕ್ಕೆ ಹೋಯಿತು ಅಂತಂದರೆ ಪ್ರತಿಮಾಧಾರಿ ಆದ್ರಿ ಅಂತ ಇಟ್ಟುಕೊಳ್ಳಿ. ನಿಮ್ಗೆ ಎಷ್ಟು ಕಟ್ತೀವೋ ಅದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಮ್ಗೆ ಎಷ್ಟ, ಇವ್ರಿಗೆ ಎಷ್ಟ, ಮುನಿಗಳಿಗೆ ಎಷ್ಟ, ಎಲ್ಲ ಗಣಿತ ಮಾಡ್ಕೊಂಡು ಇಟ್ಕೋಬೇಕೋ ಇಟ್ಕೋಬಾರ್ದು.
ಇಟ್ಕೋಬೇಕು. 4ನೇ ಗುಣಸ್ಥಾನವನ್ನು ದಾಟಿದ್ರಿ ಅಂತಂದರೆ ಮತ್ತೆ 10 ಕಡಿಮೆ ಆಗುತ್ತವೆ. 4ನೇ ಗುಣಸ್ಥಾನದಲ್ಲಿ ಕಟ್ಟುವಂಥ ಕರ್ಮಗಳು 10 ಕಟ್ತಿರ್ತವೆ. ಅದರಲ್ಲಿಯ 10 ಕರ್ಮಗಳು ಕಡಿಮೆ ಆದವು. ಅಂದರೆ 79ರಲ್ಲಿ 10 ಕಡಿಮೆ ಮಾಡ್ಕೊಳ್ಳಿ, 69 ಉಳೀತು. 5ನೇ ಗುಣಸ್ಥಾನಕ್ಕೆ ಹೋದ್ರಿ, ಪ್ರತಿಮಾಧಾರಿ ಆದ್ರಿ, ಸಲ್ಲೇಖನ ಮರಣ ಆವಾಗ, ಯಾವಾಗ ಬೇಕಾದರೂ ಆವಾಗಲ್ಲ. ಸಲ್ಲೇಖನ ಮರಣ ಯಾರಿಗೆ? ಪ್ರತಿಮಾಧಾರಿ ಶ್ರಾವಕರಿಗೆ ಮಾತ್ರ ಸಲ್ಲೇಖನ ಕೊಡುವಂತಹ ಪದ್ಧತಿ ಇದೆ. ಪ್ರತಿಮಾಧಾರಿ ಆಗಬೇಕು. ಹೇಗೆ ಆಗಬೇಕು ಅದನ್ನು ಹೇಳೋಣ ಒಂದು ದಿವಸ. ಎಲ್ಲ ಬಹಳ ಸರಳ ಇದೆ, ಅದನ್ನು ಎಲ್ಲರೂ ಮಾಡ್ಬೋದು. 8 ವರ್ಷದ ವಯಸ್ಸಿನ ಬಾಲಕನೂ ಕೂಡ 2 ಪ್ರತಿಮೆಗಳ ಪಾಲನೆಯನ್ನು ಮಾಡಬಹುದು. ಅಷ್ಟು ಸರಳ ಇದೆ. ಆದರೆ ಗೊತ್ತಿಲ್ಲಲ್ಲ ಎಷ್ಟು ಸರಳ ಇದೆ, ಏನಿದೆ, ಯಾವ ಥರ ಮಾಡಲಿಕ್ಕೆ ಹತ್ತದೆ, ಅದರೊಳಗೆ ಏನೇನು ನಿಯಮಗಳಿವೆ, ಇದೇನು ಗೊತ್ತಿರಲ್ಲ. ಆದರೆ ಏನು ಗೊತ್ತಿರ್ತದೆ ಅಂತಂದರೆ, ಇನ್ನೂ ಮದುವೆ ಆಗಿಲ್ಲ ನಮ್ಮ ಮಕ್ಕಳದು, ಈಗ ಹೆಂಗೆ ಪ್ರತಿಮಾ ತಗೊಳ್ಳೋದ ಅಂತಂತಾರೆ. ಏನೇನೋ ತಮ್ಮ ವಿಚಾರದಿಂದ ಅಂದರೆ ಪ್ರತಿಮಾ ಅಂದರೆ ಏನೋ ಇದನ್ನು PhD ಮಾಡ್ಕೊಂಡು ಮೊದಲೇ ಬಂದಿದ್ದಾರೇನೋ. ಪ್ರತಿಮಾ ಅಂದರೆ ಏನು, ಇದರ ಮೇಲೆ ಸಾಕಷ್ಟು ಅಧ್ಯಯನ ಮಾಡಿ ಹೇಳ್ತಾ ಇದ್ದಾರೇನೋ ಅಂತ ಅನಿಸ್ತದೆ. ಯಾರಿಗೆ ಮದುವೆಯಾಗಿಲ್ಲ ಅವರು ಕೂಡ ಪ್ರತಿಮಾಧಾರಿ ಆಗಬಹುದು. ಮದುವೆ ಆದ ನಂತರ ಮಕ್ಕಳನ್ನೂ ಕೂಡ ಹಡಿಯಬಹುದು. ಸರಳಿದೆಯೋ ಅಥವಾ ಕಠಿಣ ಇದೆಯೋ? ಇವರೇನಂತ ಇದ್ದಾರೆ, ಇನ್ನೂ 2-3 ಜನ ಮಕ್ಕಳಿದ್ದಾರೆ, ಅವ್ರದ್ದಷ್ಟು ಮದುವೆ ಮುಗಿಸಿ ಆಯ್ದು ಪ್ರತಿಮಾ ತಗೊಳ್ಳೋಣ. ಏನೇನೋ ವಿಚಾರ ಮಾಡ್ತಿರ್ತಾರೆ. ಆದರೆ ಜಿನ ಭಗವಂತರು ಏನು ಹೇಳಿದಾರೇನೋ, ಮಕ್ಕಳ ಮದುವೆ ಆಗುವ ತನಕ 2ನೇ ಪ್ರತಿಮಾ ತಗೊಳ್ಳಿಕ್ಕೆ ನಡಿಲ್ಲ ಅನ್ನುವಂಥದ್ದನ್ನು ಎಲ್ಲಿ ಘೋಷಣೆ ಮಾಡಿದಾರಾ? ಇಲ್ಲ. ಆದರೂ ಕೂಡ ನಮ್ಮ ತಲೆಯಿಂದ ನಾವು ಏನೋ ಅಂತಿರ್ತೀವಿ, ಅದನ್ನು ಹಂಗೆ ಉರ್ತಾ ತಗೋತಂದ್ರೆ ಹಿಂಗೆ ಮಾಡಲಿಕ್ಕೆ ಬರಲ್ಲ, ಹಂಗೆ ಮಾಡಲಿಕ್ಕೆ ಬರಲ್ಲ. ಜನ ಏನೋ ಹೇಳಿರ್ತಾರಲ್ಲ, ಕೇಳಿರೂ ಮಾತಿರ್ತದೆ. ಯಾರೋ ಒಬ್ಬರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದೇ ಇನ್ನೂ ಮದುವೆ ಆಗಿಲ್ಲ, ನೀ ಹೆಂಗೆ ಪ್ರತಿಮಾಧಾರಿ ಆದಿ ಅಂತ ಒಬ್ಬರು ಅಂದ್ರೆ ಅದು ತಲೆಯಾಗಿ ಹೋಯ್ತೀವಿ. ಅದು ಭಾಳ ಜಲ್ದಿ ಹೋಗ್ತದೆ ತಲೆಯೊಳಗೆ. ಜನ ಹೇಳೋದು ಭಾಳ ಜಲ್ದಿ ಹೋಗ್ತದೆ, ಶಾಸ್ತ್ರ ಹೇಳೋದು ಇದಕ್ಕೆ ಭಾಳ ಪುರುಷಾರ್ಥ ಮಾಡಬೇಕು. 4-10 ಸಲ ಹೇಳಿದಾಗ ಆಮೇಲೆ ತಲೆಯೊಳಗೆ ಹೋಗ್ತದೆ. ಜನ ಹೇಳಿದ್ದು ಭಾಳ ಜಲ್ದಿ ಹೋಗುತ್ತೆ. ನಾವು ಸಹಜವಾಗಿ ಶ್ರಾವಕರಿಗೆ ಯಾರಿಗಾದರೂ ಅಂತೀವಲ್ಲ, ಪ್ರತಿಮಾ ತಗೊಳ್ಳಿ, ಸರಳಿದೆ, ಏನು ಅಡ್ಡಿ ಇಲ್ಲ ಅಂದ ತಕ್ಷಣ ಅವ್ರೇನು ಅನ್ನೋದು ಮೊದಲನೇ ಮಾತಿದೆ, ಮಹಾರಾಜರು ಇನ್ನೂ 2 ಮಕ್ಕಳಿದ್ದವ್ರಿ, ಅವ್ರ ಮದುವೆ ಎಲ್ಲ ಆಗಲಿ ಆಯಿತು. ಭಗವಂತರು ಏನು ಹೇಳ್ತಾ ಇದ್ದರು, ಮದುವೆ ಆಗದಂತಹ 8ನೇ ವಯಸ್ಸಿನ ಬಾಲಕನೂ ಕೂಡ ಪ್ರತಿಮಾಧಾರಿ ಆಗಬಹುದು, ಮುನಿ ಆಗಬಹುದು ಅಂತ ಹೇಳಿದ್ದಾರೆ. ಅಂದಮೇಲೆ 8 ವರ್ಷ ಅಂತರ್ಮುಹೂರ್ತ ವಯಸ್ಸು ದೊಡ್ಡದಾಯಿತು ಅಂತಂದರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರವನ್ನು ಪಾಲನೆ ಮಾಡ್ತಕ್ಕಂಥ ಶಕ್ತಿ ಆ ಬಾಲಕನಲ್ಲಿ ಬರ್ತದೆ. ಆಮೇಲೆ ಪ್ರತಿಮಾಧಾರಿ ಆಗಲಿಕ್ಕೆ ಬರಲೇನು? 2 ಪ್ರತಿಮಾ ತಗೊಂಡ್ರಿ ಅಂತಂದರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಸ್ವಲ್ಪ ಹೇಳಬೇಕಂತಂದರೆ ಟೈಮ್ ಹೋಗೇ ಬಿಡ್ತಲ್ಲ. 5 ಮಾತುಗಳನ್ನು ನಿಮಗೆ ನೆನಪಿಸಿ ಕೊಡ್ತೀವಿ. 5 ಮಾತುಗಳನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಅದನ್ನು ವಿವರವಾಗಿ ನಾಳೆ ಹೇಳೋಣ. ನಾಳೆ ಮುಂಜಾನೆಯ ಪ್ರವಚನದಲ್ಲಿ ನಾಳೆ ಹೇಳೋಣ. 5 ನಿಯಮಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಯಾವ್ಯಾವ 5 ಅಂತಂದರೆ, 2ನೇಯ ಪ್ರತಿಮೆ ತಕ್ಕೊಂಡ್ರಿ ಅಂತಂದರೆ ನೀವು ಸಮ್ಯಕ್ ದೃಷ್ಟಿಗಳು ಹೌದು. ಅಂದರೆ ಮಿಥ್ಯಾತು ಬಿಟ್ಟಿರ್ಬೇಕಲ್ಲ, ಮತ್ತು ಮಿಥ್ಯಾತು ಮಾಡ್ಕೊತ ಇದನ್ನು ತಗೊಂಡ್ರಿ ಅಂದರೆ ಉಪಯೋಗ ಏನೈತಿ? ಮಿಥ್ಯಾತು ಅಂತೂ ಬಿಟ್ಟಿರಬೇಕು. ಇದು ಮೊದಲನೇ ಕಾರ್ಯ, ಮೊದಲನೇ ಕರ್ತವ್ಯ. ಮಿಥ್ಯಾತು ತ್ಯಾಗ, ಸಮ್ಯಕ್ತ್ವದ ಗ್ರಹಣ, ಇದು ಮೊದಲಾಗಬೇಕು. ಆಮೇಲೆ 2 ಪ್ರತಿಮೆಗಳನ್ನು ತಕ್ಕೊಂಡ್ರಿ ಅಂತಂದರೆ 5 ನಿಯಮಗಳನ್ನು ಪಾಲಿಸಬೇಕು. ಏನು? ಮೊದಲನೆಯ ನಿಯಮ, 2 ಸಲ ಸಾಮಾಯಿಕ ಮಾಡಬೇಕು,
ಸಾಮಾಯಿಕ ಮಾಡುವ ಕಾಲದಲ್ಲಿ ಯಾವುದೇ ಪ್ರಕಾರದ ಎಷ್ಟು ಥರದಿಂದಲೂ ಕಠಿಣ ಸಮಯ ಬಂತಂದ್ರೂ ಕೂಡ ಸಾಂಸಾರಿಕ ಕ್ರಿಯೆಗಳಿಂದ ದೂರಿರಬೇಕು. 2 ಸಲ ಮಾಡಲೇಬೇಕು. 2 ಸಲ ಸಾಮಾಯಿಕ ಅಂದರೆ ಏನು? ಸಾಂಸಾರಿಕ ಕ್ರಿಯೆಗಳಿಂದ ದೂರಾಗಿ ಶಾಂತಾಗಿ ಕೂತ್ಕೊಳ್ಬೇಕು. ಇದೇ ಸಾಮಾಯಿಕ. ಇನ್ನು ನೀವು ಕೇಳೋರು ಸಾಮಾಯಿಕದಲ್ಲಿ ಏನು ಮಾಡಕ್ಕೆ ಹತ್ತೈತದ? ಏನು ಮಾಡೋದಿಲ್ಲ, ಶಾಂತಾಗಿ ಕೂತ್ಕೊಳ್ಳೋದು. ಯಾವುದೇ ಪ್ರಕಾರದ ಸಂಸಾರದ ಕ್ರಿಯೆಗಳನ್ನು ಮಾಡುವ ಇಚ್ಛೆಯನ್ನು, ವಿಚಾರಗಳನ್ನು ಮನಸ್ಸಿನಲ್ಲಿ ಮಾಡದೇ ಇರೋದು. ಇದೇ ಸಾಮಾಯಿಕ. ಸಂಸಾರ ಕ್ರಿಯೆಗಳನ್ನು ಬಿಟ್ಟಿದ್ದೀರಾ ಅಂತಂದರೆ ಮನ ಶುಭ ಇದೆಯೋ ಅಥವಾ ಅಶುಭ? ಶುಭ ಇದೆ. ಸಂಸಾರ ಕ್ರಿಯೆಗಳನ್ನು ಮಾಡುವಂಥ ಭಾವ ಆಯಿತು ಅಂತಂದರೆ ಆವಾಗ ಅಶುಭ ಆಯಿತು. ಸಂಕಲ್ಪ ಮಾಡಿಕೊಂಡು ಕೂತ್ಕೊಳ್ಳೋದು 2 ಸಲ, ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ. ಸಾಯಂಕಾಲ ಯಾವಾಗ ಬೇಕಾದರೂ ಮಾಡಿ, ಗೃಹಸ್ಥರಿದ್ದೀರ ಮಾಡಲೇಬೇಕು, ಮಾಡಿದರೆ ಒಳ್ಳೆಯದು. ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ. 2 ಸಲ ಸಾಮಾಯಿಕ ಮಾಡುವುದನ್ನು ಕಲಿತುಕೊಳ್ಳಿ. 2 ಸಲ ಸಾಂಸಾರಿಕ ಕ್ರಿಯೆಗಳ ಮೋಹ, ಆ ಪ್ರವೃತ್ತಿಯನ್ನು ನಿಲ್ಲಿಸುವುದನ್ನು ಕಲಿತುಕೊಳ್ಳಿ. ಮುನಿಗಳಿಗೆ ಸಂಪೂರ್ಣವಾಗಿ ಅವರು ಜೀವನ ಪರ್ಯಂತ ಈ ಕ್ರಿಯೆಗಳನ್ನು ಮಾಡುವುದಿಲ್ಲ ಅನ್ನುವಂಥದ್ದನ್ನು ನಿಲ್ಲಿಸಿಕೊಂಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಆಮೇಲೆ ಆಗೋದೇ ಇಲ್ಲ. ನಿಮಗೇನು ಮಾಡಬೇಕು? ನೀವು ತ್ಯಾಗ ಮಾಡಿಲ್ಲಲ್ಲ, ಅದಕ್ಕೆ ತ್ಯಾಗ ಸಾಮಾಯಿಕದ ಕಾಲದಲ್ಲಾದರೂ 2 ಸಲ ಮಾಡಿಕೊಳ್ಬೇಕು. ಸಾಮಾಯಿಕದಲ್ಲಿ 2 ಸಲ ಸಾಮಾಯಿಕ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಸಾಮಾಯಿಕ. 1 ಇದು ಸರಳ ಇದೆಯಲ್ಲ. ಏನು ಮಾಡೋದು? ಸಂಸಾರದ ಕ್ರಿಯೆಯನ್ನು ನಾವು ಕನಿಷ್ಠ 45 ನಿಮಿಷ, ಪೌನ್ ಗಂಟೆ ಕಾಲ, 45 ನಿಮಿಷ ಯಾವುದೂ ಸಂಸಾರ ಕ್ರಿಯೆಗಳನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಯಾವುದೇ ಜಾಗದಲ್ಲಿ, ಮನೆಯಲ್ಲಿ ಕೂತ್ಕೊಂಡ್ರೂ ನಡೀತದೆ, ಮಂದಿರದಲ್ಲಿ ಕೂತ್ಕೊಂಡು ನಡೀತದೆ, ಛತ್ ಮೇಲೆ ಕೂತ್ಕೊಂಡ್ರೂ ನಡೀತದೆ, ನೀವು ಎಲ್ಲಿ ಮಲಗಿಕೊಳ್ತಿರಲ್ಲ ಅದೇ ಹಾಸಿಗೆ ಮೇಲೆ ಕೂತ್ಕೊಂಡು ಸಾಮಾಯಿಕ ಮಾಡಿದ್ರೂ ನಡೀತದೆ. ಒಟ್ಟಿನಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾನು ಸಂಸಾರದ ಯಾವ ಪಾಪಕ್ರಿಯೆಯನ್ನು ಕೂಡ ಮಾಡುವುದಿಲ್ಲ 45 ನಿಮಿಷದವರೆಗೆ. ಸರಳ ಐತಿಯೋ ಕಠಿಣ ಐತಿಯೋ? ಸರಳ ಐತಲ್ಲ. ಆ ಟಿ ವಿ ನೋಡುವಾಗ ಎಲ್ಲ ಬಿಟ್ಕೊಂಡು ಕೂತಿರ್ತೀರಲ್ಲ, 3 ಗಂಟೆ 4 ಗಂಟೆ, ಅದು ಹೇಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ದೊಡ್ಡ ಸಾಮಾಯಿಕ 3 ಗಂಟೆ ಸಾಮಾಯಿಕ ಮಾಡಿದಂತೆ ಆಗ್ತದೆ ಅದು. ಅಲ್ಲಿಯೂ ಕೂಡ ಮನಸ್ಸು ಹತ್ತಾ ಇದೆಯಲ್ಲೋ, ಅದೇ ಮನಸ್ಸನ್ನು ಅದನ್ನು ನಿಲ್ಲಿಸಿ ಸ್ವಲ್ಪ ನಾವು ಆತ್ಮನಲ್ಲಿ ವಿಶ್ರಾಂತಿಯನ್ನು ತಕ್ಕೊಳ್ತೇವೆ ಅಂತಂದರೆ, ಜಾಗೃತ ಮನಸ್ಸಿನಿಂದ ಕೂತ್ಕೊಳ್ತೇವೆ ಅಂತಂದರೆ ಇದೇ ಸಾಮಾಯಿಕ. 2 ಸಲ ಸಾಮಾಯಿಕ, 1ನೇ ನಿಯಮ. 2ನೆಯ ನಿಯಮ, 2 ಸಲ ಪ್ರತಿಕ್ರಮಣ ಮಾಡಿಕೊಳ್ಳಿ. ದಿನ ಇಡೀ ಎಷ್ಟೋ ಪಾಪಗಳಾಗಿರ್ತವೆ. ಪರಿಗ್ರಹ ಇದೆ ಅಂದಮೇಲೆ ಪಾಪ ಆಗೇ ಆಗೋದು. ಇಷ್ಟೆಲ್ಲ ಪರಿಗ್ರಹ ಇದೆ ಅಂದಮೇಲೆ ಜೀವ ಹಿಂಸೆ ಆಗೋದು. ಎಷ್ಟೋ ಯಾರಿಂದಲೋ ಏನೋ ವ್ಯವಹಾರ ಮಾಡಿರ್ತೇವೆ, ಒಳ್ಳೆಯದೋ ಕೆಟ್ಟದೋ, ಕೆಟ್ಟ ವ್ಯವಹಾರನೂ ಆಗಿರ್ತವೆ, ಒಳ್ಳೆಯ ವ್ಯವಹಾರನೂ ಆಗಿರ್ತವೆ. ಏನಾದರೂ ದೋಷಗಳು ಆ ಒಂದು ವ್ರತಗಳಲ್ಲಿ ಬಂದಿವೆ ಅಂತಂದರೆ ಅದನ್ನು ಪ್ರತಿಕ್ರಮಣದಿಂದ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಪ್ರತಿಕ್ರಮಣ ಮಾಡಿ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಎಷ್ಟು ಸಲ? 2 ಸಲ. ಸಾಮಾಯಿಕ ಕೂತ್ಕೊಳ್ತೀರಲ್ಲ, ಅದಕ್ಕಿಂತ ಮೊದಲು ಒಂದು 10 ನಿಮಿಷ, 12, 15 ನಿಮಿಷ, ಹೆಚ್ಚಂದರೆ 15 ನಿಮಿಷ ಸಮಯ ತೆಗೆದ್ರಿ ಅಂತಂದರೆ ಪ್ರತಿಕ್ರಮಣ ಪಾಠ ಓದಿಕೊಳ್ಳೋದಾಗ್ತದೆ. ಪ್ರತಿಕ್ರಮಣ ಪಾಠ ಓದಿಕೊಂಡ್ರೆ ಅಂತಂದರೆ ಮುಗಿದೋಯ್ತು. ಅಂತರಂಗದಿಂದ ಆ ಪಾಪಗಳನ್ನು ಪಶ್ಚಾತ್ತಾಪ ಮಾಡಿಕೊಂಡು ಈ ಪಾಪಗಳು ತೊಳೆದು ಹೋಗಲಿ, ಈ ಕರ್ಮಗಳ ನಿರ್ಜರಿ ಆಗಲಿ ಮತ್ತು ನನ್ನ ಅಪರಾಧಗಳೆಲ್ಲ ಶುದ್ಧವಾಗಲಿ, ನಾನು ಶುದ್ಧ ಮನಸ್ಸಿನವನಾಗಿರಲಿ ಅನ್ನುವಂಥ ಸಂಕಲ್ಪ ಮಾಡಿಕೊಳ್ಳುವುದು ಮತ್ತು ಆಗುವಂತಹ
ದೋಷಗಳನ್ನು ಇವೆಲ್ಲ ಕಡಿಮೆ ಆಗ್ತಾ ಹೋಗಲಿ, ಇವತ್ತು ಆಗಿರತಕ್ಕಂತಹ ಅನಾವಶ್ಯಕ ದೋಷ ನಾಳೆ ಆಗಬಾರದು ಅನ್ನುವಂತಹ ಸಂಕಲ್ಪ ಮಾಡಿಕೊಳ್ಳುವುದು ಪ್ರತ್ಯಾಖ್ಯಾನವನ್ನು ಮಾಡಿಕೊಳ್ಳಬೇಕು. ಬಾರಿಗೆ ಆ ದೋಷಗಳನ್ನು ಮಾಡಬಾರ್ದಲ್ಲ. ಅದಕ್ಕೆ ಪ್ರತ್ಯಾಖ್ಯಾನ ಅಂತಂದರೆ ಯಾವ ದೋಷವನ್ನು ನಾವು ತ್ಯಾಗ ಮಾಡಲು ಸಾಧ್ಯವೋ ಅದು ನನ್ನಿಂದ ಆಗಬಾರದು ಅನ್ನುವಂಥ ಸಂಕಲ್ಪ, ಇದು ಪ್ರತ್ಯಾಖ್ಯಾನ. ಪ್ರತಿಕ್ರಮಣ 2 ಸಲ, ಸಾಮಾಯಿಕ 2 ಸಲ, 2ನೇ ನಿಯಮ. ಪ್ರತಿಕ್ರಮಣ 2 ಸಲ, ಸಾಮಾಯಿಕ 2 ಸಲ, 2ನೇ ನಿಯಮ. 3ನೆಯ ನಿಯಮ ಯಾವುದು ಅಂತಂದರೆ ಅಷ್ಟಮಿ ಮತ್ತು ಚತುರ್ದಶಿಯ ದಿವಸ ಕನಿಷ್ಠ ಪಕ್ಷ ಒಂದು ಏಕಾಸನ ಮಾಡಬೇಕು. ಅಂತಂದರೆ 1 ಸಲ ಭೋಜನ ಮಾಡಬಹುದು. ಶಕ್ಯ ಇತ್ತು ಅಂತಂದರೆ, ನಿಮಗೆ ಬೇಕು ಅಂತಂದರೆ ಉಪವಾಸವನ್ನು ಮಾಡಬಹುದು, ಉತ್ಕೃಷ್ಟ ಮಾತು. ಆದರೆ ಕನಿಷ್ಠ ಪಕ್ಷ ಏಕಾಸನವನ್ನಂತೂ ಮಾಡಲೇಬೇಕು ಅಷ್ಟಮಿ ಮತ್ತು ಚತುರ್ದಶಿಯ ದಿವಸ. ಇನ್ನು ಆರೋಗ್ಯ ಸರಿ ಇಲ್ಲ ಅಂತಂದಾಗ ನೀವು ಔಷಧಿ, ಅದಕ್ಕೆ ಬೇಕಾಗುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಹುದು. ಸರಳಿದೆಯೋ ಕಠಿಣಿದೆಯೋ? ಸರಳಿದೆ. 3ನೇದು ಸರಳಿದೆ, 1ನೇದು ಸರಳಿದೆ. ಏನು ಹೇಳ್ತಾ ಇಲ್ಲಲ್ಲ, ಸರಳಿದೆಯೋ ಕಠಿಣದು, ಗಪ್ಪ ಕುಂತೀರಿ. 1ನೇದು ಸರಳಿದೆಯೋ ಕಠಿಣಿದೆಯೋ? ಸರಳಿದೆ. 2ನೇದು, 3ನೇದು, 4ನೇದು ಎಲ್ಲಿ ಹೇಳಿದ್ದೀವಿ ನಾವು ಇನ್ನು? ಅಂದರೆ ನಿದ್ಯಾಗ ಉತ್ತರ ಕೊಡ್ತಾ ಇದ್ದೀರೇನೋ ಅಂತ ನೋಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ. 1ನೇದು ಸರಳ ಆಯಿತು, 2ನೇದು ಸರಳ ಆಯಿತು, 3ನೇದು ಏಕಾಸನ. ಅಷ್ಟಮಿ ಚತುರ್ದಶಿ ದಿವಸ ಏಕಾಸನ ಮಾಡಿದ್ರಿ ಅಂತಂದರೆ 15 ದಿವಸಗಳಲ್ಲಿ 2 ಏಕಾಸನ ಆಗ್ತವೆ, 1 ತಿಂಗಳಿನಲ್ಲಿ 4 ಆಗ್ತವೆ ಏಕಾಸನ. ಇನ್ನು ಶುದ್ಧ ಇದನ್ನು ಮಾಡಿ, ಇನ್ನು ಪರಿಗ್ರಹ ಪ್ರಮಾಣ ಅಣುವ್ರತ. ಪರಿಗ್ರಹ 10 ಪ್ರಕಾರದ ಪರಿಗ್ರಹ ಇದೆಯಲ್ಲ, ಅದರೊಳಗೆ ವಸ್ತ್ರವೂ ಇದೆ, ಆಭೂಷಣಗಳು ಇವೆ, ಸಂಪತ್ತಿ ಇದೆ, ಎಲ್ಲ ಇದೆ. ಅದರಲ್ಲಿಂದ ಎಷ್ಟು ಶಕ್ಯವಿದೆಯೋ, ಎಷ್ಟು ಸಾಧ್ಯವಿದೆಯೋ, ಎಷ್ಟು ನಿಮಗೆ ಅವಶ್ಯಕವೋ ಅಷ್ಟನ್ನು ಇಟ್ಟುಕೊಂಡು ಯಾವುದು ಅನಾವಶ್ಯಕವೋ ಅಷ್ಟನ್ನು ತ್ಯಾಗ ಮಾಡಿ. 1 ಅಂಶದಲ್ಲಿ ತ್ಯಾಗ ಮಾಡಿದ್ರೂ ಕೂಡ ನಿಮ್ಮ ಪಂಚಮ ಗುಣಸ್ಥಾನ ಪ್ರಾರಂಭವಾಯಿತು. 1 ಅಂಶದಿಂದ ಸ್ಟಾರ್ಟ್ ಮಾಡಿ, 1 ಅಂಶದಿಂದ. ಉದಾಹರಣೆಗೆ 10 ಪರಿಗ್ರಹಗಳಲ್ಲಿಯ 1 ಪರಿಗ್ರಹ, ನಮ್ಮ ವಸ್ತ್ರವೂ ಕೂಡ 1 ಪರಿಗ್ರಹ, ಹೌದಲ್ಲ? ವಸ್ತ್ರವೂ ಕೂಡ ಪರಿಗ್ರಹ ಇದೆ. ಎಷ್ಟು ವಸ್ತ್ರಗಳಿವೆ ಅದನ್ನು ಗಣನೆಗೆ ತಕ್ಕೊಳ್ಳೋದು, ಎಣಿಸಿ ನೋಡೋದು. ಸ್ಟಾಕ್ ಮಾಡ್ತಾ 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 ಅಲ್ಮಾರಿ ತುಂಬಿ ಹೋಗಿದೆ, ಅದನ್ನೆಲ್ಲ ತೆಗೆದು ನೋಡೋದು, ಎಣಿಸಿ ನೋಡೋದು ಎಷ್ಟಿದಾವೋ, ಇವೆಲ್ಲ 10ವೋ ಅಥವಾ 10ಇಲ್ಲ, ಅದನ್ನು ವಿಚಾರ ಮಾಡಿ ಇದರಲ್ಲಿಂದ ನಾವು ಎಷ್ಟು ಕಡಿಮೆ ಮಾಡಿಕೊಳ್ಳಬಹುದು ಅದನ್ನು ಯೋಚನೆ ಮಾಡೋದು. ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ತೆಗೆದು ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ ವಸ್ತ್ರದಾನ ಮಾಡಿಬಿಡಿ. ದಾನವೂ ಆಗುತ್ತೆ, ತ್ಯಾಗವೂ ಆಗುತ್ತೆ. ದಾನ ಒಂದು ಕಡೆಗೆ, ಒಂದು ಕಡೆಗೆ ತ್ಯಾಗ. ಎಷ್ಟು ಪರಿಗ್ರಹ ತ್ಯಾಗ ಕೊಟ್ಟು ಬಿಡಬೇಕು, ಎಷ್ಟನ್ನು ತ್ಯಾಗ ಮಾಡಿರ್ತೀರಿ ಅದನ್ನು ಕೊಟ್ಟು ಬಿಡಬೇಕು, ಮತ್ತೊಬ್ಬರು ಉಪಕಾರ ಆಗಲಿ, ದಾನ ಮಾಡಿಬಿಟ್ಟಿರಬೇಕು. 1 ವಸ್ತ್ರ ಧ್ಯಾನ ಮಾಡಿ, 1ರಿಂದ ಶುರುವಾತ ಆಗ್ತದೆ. 1 ಮಾಡಿದರೂ ನಡೀತದೆ, 2 ಮಾಡಿದರೂ ನಡೀತದೆ. ಅವಶ್ಯಕ ಎಷ್ಟು, ಅನಾವಶ್ಯಕ ಎಷ್ಟು ಅದನ್ನು ತಿಳ್ಕೊಂಡು ತ್ಯಾಗ ಮಾಡಿ. ಇದು ಪರಿಗ್ರಹ ಪ್ರಮಾಣ ವ್ರತ. 10 ಪರಿಗ್ರಹಗಳನ್ನು ನೋಡಿಕೊಳ್ಳಿ, ಅದರೊಳಗೆ ಎಷ್ಟು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಅಸಾಧ್ಯ ಅನ್ನುವುದನ್ನು ನೋಡಿಕೊಂಡು ಮಾಡಬೇಕು. ಇದು ಸರಳಿದೆ. ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು ಅನ್ನುವಂಥ ಯಾವ ನಿಯಮ ಇಲ್ಲ. ಯಾವ ಪ್ರತಿಮೆಯಲ್ಲಿ? 2ನೇ ಪ್ರತಿಮೆಯಲ್ಲಿ. ಈ 2ನೇ ಪ್ರತಿಮೆ ಹೆಸರು ವ್ರತ ಪ್ರತಿಮೆ. ಏನು ಹೆಸರು? ವ್ರತ ಪ್ರತಿಮೆ. ಈ ವ್ರತ ಪ್ರತಿಮೆಯಲ್ಲಿ 12 ವ್ರತಗಳಿವೆ. ಪಂಚ ಅಣುವ್ರತಗಳು, 3 ಗುಣವ್ರತಗಳು ಮತ್ತು 4 ಶಿಕ್ಷಾವ್ರತಗಳು. ಈ ಥರದಲ್ಲಿ 12 ಇವೆ. ಈ 12ನ್ನು ನಾವು ಸಂಕ್ಷೇಪದಲ್ಲಿ ಮುಖ್ಯವಾಗಿ ಏನು ಮಾಡಲಿಕ್ಕೆ ಹತ್ತದೆ ಅನ್ನೋದನ್ನು 5 ಮಾತುಗಳಲ್ಲಿ ಹೇಳಿದ್ದೇವೆ.
ಒಂದನೇದು ಸಾಮಾಯಿಕ, ಎರಡನೆಯದು ಪ್ರತಿಕ್ರಮಣ 2 ಸಲ, ಮೂರನೆಯದು ಏಕಾಸನ 2 ಸಲ, ಮೂರನೆಯದು ಪರಿಗ್ರಹ ಪ್ರಮಾಣ ಮತ್ತು ನಾಲ್ಕನೆಯದು ಪರಿಗ್ರಹ ಪ್ರಮಾಣ ಮತ್ತು ಐದನೆಯದು ಯಾವುದು? ಶುದ್ಧ ಭೋಜನ. ಶುದ್ಧ ಭೋಜನ ಮಾಡಬೇಕು. ಶುದ್ಧ ಭೋಜನ ಅಂದರೆ ಏನು? ನೀರನ್ನು ಸೋಸಿ ಎಲ್ಲ ಪದಾರ್ಥಗಳನ್ನು ಅವುಗಳ ಕಾಲ ಮರ್ಯಾದೆ ಎಷ್ಟಿದೆಯೋ ಅಷ್ಟನ್ನು ಅಧ್ಯಯನ ಮಾಡಿ ಯಾವುದರ ಮರ್ಯಾದೆ ಎಷ್ಟು ಕಾಲ ಕಳೆದ ನಂತರ ಅದು ಅಭಕ್ಷ್ಯ, ಎಷ್ಟು ಕಾಲದ ಅವಧಿಯಲ್ಲಿದ್ದಾಗ ಅದು ಭಕ್ಷ್ಯ ಅನ್ನುವಂಥದ್ದನ್ನು ತಿಳ್ಕೊಂಡು ಆಹಾರ ಮಾಡಿಕೊಂಡು ಸೇವನೆ ಮಾಡುವುದು, ಇದು ಶುದ್ಧ ಭೋಜನ. ಇನ್ನು ನೀರಿನ ವಿಷಯ, ಈ ನೀರಿನ ವಿಷಯದ ಬಗ್ಗೆ ಸ್ವಲ್ಪ ಟೈಮ್ ಹಿಡಿತದೆ. ಸಾಯಂಕಾಲ ಅಥವಾ ನಾಳೆ ಇದನ್ನು 2 ಸಲ ಹೇಳಬೇಕು ನಾವು. ಹೇಳೋಣ. ನಾಳೆ ಎಲ್ಲರೂ ಇರ್ತಿರಲ್ಲ? ಎಲ್ಲರೂ ಕೇಳ್ತಾ ಇದ್ದೀರಿ ಅಂದಮೇಲೆ ಒಂದು ಸಲ ಕೇಳಿ ಬಿಡ್ರಿ ಇದನ್ನು, ಪ್ರತಿಮಾ ಏನಿದೆ ಅನ್ನೋದನ್ನು. ಈ ಪ್ರತಿಮಾ ತಕ್ಕೊಂಡ್ರಿ ಅಂತಂದರೆ ಇದಕ್ಕಿಂತ ಹೆಚ್ಚಿನ ಧರ್ಮ ಪುರುಷಾರ್ಥ ನಿಮ್ಮ ಶ್ರಾವಕ ಜೀವನದಲ್ಲಿ ಇಲ್ಲವೇ ಇಲ್ಲ. ಶ್ರಾವಕ ಅವಸ್ಥೆಯಲ್ಲಿ ಇದ್ದುಕೊಂಡು 2 ಪುರುಷಾರ್ಥ ಇದೆ. ಒಂದು ಸಮ್ಯಕ್ತ್ವದ ಪುರುಷಾರ್ಥ, ಇನ್ನೊಂದು ಚಾರಿತ್ರದ ಪುರುಷಾರ್ಥ. ಚಾರಿತ್ರ ಅಂದರೆ ಪ್ರತಿಮಾಧಾರಿ ಆಗುವುದು, ವೃತ್ತಿಯಾಗುವುದು. ಈ 2 ಮೆಟ್ಟಲುಗಳನ್ನು ಹತ್ತಿದ್ರಿ ಅಂತಂದರೆ 3ನೇ ಮೆಟ್ಟಲ ಮುನಿ ಆಗುವಂಥದ್ದಿದೆ. ಅದು ಆಗದಿದ್ದರೂ ಕೂಡ ಮತ್ತು ಇವು 2 ಆದರೂ ಕೂಡ ಕೊನೆಯ ಸಮಯದಲ್ಲಿ ಸಲ್ಲೇಖನ ತೆಗೆದುಕೊಳ್ಳಲಿಕ್ಕೆ ನೀವು ಪಾತ್ರರೆನಿಸಿಕೊಳ್ತೀರ. ಸಲ್ಲೇಖನ ಯಾರಿಗಿದೆ? 2 ಧರ್ಮಗಳು ಯಾರಲ್ಲಿವೆಯೋ ಅವರಿಗೆ ಸಲ್ಲೇಖನ ವ್ರತ ಇದೆ. ಕೇವಲ ಸಮ್ಯಕ್ತ್ವ ಇದ್ದವರಿಗೆ ಸಲ್ಲೇಖನ ಇಲ್ಲ, ಪ್ರತಿಮಾಧಾರಿ ಇದ್ದವರಿಗೆ ಸಲ್ಲೇಖನ ಇದೆ. ಅದಕ್ಕೆ ಸಮ್ಯಕ್ತ್ವ ಮತ್ತು ಪ್ರತಿಮಾ 2 ಬೇಕು ಅನ್ನುವಂಥವರು ಸ್ವಲ್ಪ ವಿಚಾರ ಮಾಡಿ. ಬಹಳ ಸರಳ ಇದೆ. ಮದುವೆ ಆಗದಿದ್ದರೂ ಕೂಡ ಮದುವೆಗಿಂತ ಮುಂಚಿತವಾಗಿ ಪ್ರತಿಮಾ ತಕ್ಕೊಂಡು ಮದುವೆ ಆಗಲಿಕ್ಕೆ ನಡೀತದೆ, ಮಕ್ಕಳನ್ನು ಹಡಿಯಲಿಕ್ಕೆ ನಡೀತದೆ, ಎಲ್ಲ ನಡೀತದೆ. ಎಷ್ಟು ಸರಳ ಇದೆ. ನೀವೇನಂತೀರಿ? ಮದುವೆ ಮಾಡಬೇಕ್ರಿ. ಆಯಿತಾ? ಇಷ್ಟೇ ಸಾಕು. ಇನ್ನು ಜಿನ್ವಾನಿ. प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरू माँ, अब तक हम विषयांध रहे, अब हम ना विषयांध रहे। जिनवानी माता की जय।